ಬೇಕಾಗಿರೋದು ವಿಷಯ ನನಗೆ ಹೇಳಿರೋದು ಚಾರಿತ್ರಿಕ ಮತ್ತು ಐತಿಹಾಸಿಕ ಭಾಷಾ ವಿಜ್ಞಾನದಲ್ಲಿ ಸಂಶೋಧನೆ ಮಾಡುವ ವಿಧಾನ ಮತ್ತು ಪದ್ಧತಿ ಸಿದ್ಧಾಂತಗಳನ್ನು ಕುರಿತು ಅಂತ. ಭಾಷಾ ವಿಜ್ಞಾನ ಭಾರತದಲ್ಲಿ ತುಂಬ ಹಿಂದೆಯೇ ಬೆಳೆದಿರೋದು. ಸುಮಾರು 3000 ವರ್ಷಗಳ ಹಿಂದೆಯೇ ಭಾರತದಲ್ಲಿ ಭಾಷಾ ವಿಜ್ಞಾನ ಬೆಳೆಯುತ್ತೆ. ಆವತ್ತು ಬಹಳ ಮುಖ್ಯವಾಗಿ ಏನು ಅಂತಂದರೆ ಧ್ವನಿಯನ್ನು ಮತ್ತು ಆಕೃತಿಮ ಹಂತದಲ್ಲಿ ಅಂದರೆ ಪದ ಹಂತದಲ್ಲಿ ತುಂಬ ಆಳವಾದ ಸಂಶೋಧನೆಯನ್ನು ಭಾರತದಲ್ಲಿ ಮಾಡಿತ್ತು. ಆಮೇಲೆ ಅದು ವ್ಯಾಕರಣದ ಸ್ವರೂಪವನ್ನು ಪಡೆದುಕೊಂಡು ವ್ಯಾಕರಣದಲ್ಲಿ ಏನಿದು ಒಂದು ನಿಮಿಷ ಇದೇನೋ ಬರ್ತಿದೆ, ಓಕೆ. ಸಾರಿ, ಅದೇನೋ ಬಂದ ಹಾಗಾಯಿತು. ಓಕೆ, ವ್ಯಾಕರಣ ಅನ್ನುವಂಥದ್ದು ತುಂಬ ಹಿಂದಿನಿಂದಲೇ ಭಾರತದಲ್ಲಿ ಬೆಳೀತು. ಹಾಗೆ ವ್ಯಾಕರಣವನ್ನು ಬರಿತಾ ಇರುವಂತಹ ಕಾಲದಲ್ಲಿ ಏನಾಗಿತ್ತು ಅಂದರೆ ಭಾಷೆ ಒಂದೇ ರೀತಿಯಲ್ಲಿ ಇಲ್ಲ, ಬೇರೆ ಬೇರೆ ರೀತಿಯಲ್ಲಿ ಇದೆ ಅನ್ನುವಂಥದ್ದನ್ನು ತುಂಬ ಹಿಂದಿನಿಂದಲೇ ನಮ್ಮ ವಿದ್ವಾಂಸರು ಭಾರತದಲ್ಲಿ ಗುರುತಿಸಿದ್ರು. ಆಮೇಲೆ ಕಾಲಾಂತರದಲ್ಲಿ ಭಾಷೆ ಬದಲಾಗ್ತಾ ಇತ್ತು ಅನ್ನುವಂಥದ್ದನ್ನು ಕೂಡ ನಮ್ಮ ವಿದ್ವಾಂಸರು ಗುರುತಿಸಿದ್ರು. ಅಂದರೆ ತುಂಬ ಹಿಂದೆಯೇ, ಸಾವಿರಾರು ವರ್ಷಗಳ ಹಿಂದೆಯೇ ಈ ತಿಳುವಳಿಕೆ ನಮಗೆ ಇತ್ತು. ಕವಿರಾಜ ಮಾರ್ಗದಲ್ಲಿನೇ ಪಳಗನ್ನಡದ ಉಲ್ಲೇಖ ಬರುತ್ತೆ. ಅಂದರೆ ಭಾಷೆಯ ಬದಲಾವಣೆಯನ್ನು ಅವ್ರು ಹೇಳ್ತಾ ಇದ್ರು ಅಂತ ಅನ್ನುವಂಥದ್ದು. ಈಗ ನಾವು ಆಧುನಿಕ ಕಾಲಕ್ಕೆ ಬರೋಣ. ಆಧುನಿಕ ಕಾಲದಲ್ಲಿ ಈ ವ್ಯಾಕರಣ ರಚನೆಯ ಪ್ರಕ್ರಿಯೆ ಹಲವಾರು ಆಯಾಮಗಳನ್ನು ಒಳಗೊಂಡು ಇತ್ತೀಚಿನವರೆಗೂ ಬರ್ತಾ ಇತ್ತು. ಬಟ್ ಆಧುನಿಕ ಕಾಲದಲ್ಲಿ ಅದರ ಮುಖಗಳು, ಆಯಾಮಗಳು ವಿಭಿನ್ನವಾಗಿ ಬೆಳೆದು ಇವತ್ತು ಬಂದಿದೆ. ಏನಾಯಿತು ಅಂದರೆ ನಮಗೆ ಗೊತ್ತಿದೆ, ನಮಗೆ ಭಾರತ ದೇಶವನ್ನು ಯುರೋಪಿಯನ್ನರು ಬಹುಕಾಲ ಆಳಿದರು. ಈ ಭಾರತವನ್ನು ಅರಿತುಕೊಳ್ಳುವಂತಹ ಪ್ರಯತ್ನದ ಭಾಗವಾಗಿ ಯುರೋಪಿಯನ್ನರು ಭಾರತದ ಭಾಷೆಗಳನ್ನು, ಸಾಹಿತ್ಯ, ಸಮಾಜ, ಸಂಸ್ಕೃತಿ ಇವುಗಳನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡಿದರು. ಹಾಗೆ ಭಾರತೀಯ ಭಾಷೆಗಳನ್ನು ತಿಳಿದುಕೊಳ್ಳುವ ಪ್ರಯತ್ನದಲ್ಲಿ ಅವರಿಗೆ ಮೊದಲಿಗೆ ಮತ್ತು ದೊಡ್ಡ ಪ್ರಮಾಣದಲ್ಲಿ ಸಿಕ್ಕಿದ್ದು ಸಂಸ್ಕೃತ ಭಾಷೆ. ಹೀಗೆ ಸಂಸ್ಕೃತ ಭಾಷೆಯನ್ನು ಅವರು ಅಧ್ಯಯನ ಮಾಡೋದಕ್ಕೆ ಶುರು ಮಾಡಿದಾಗ ಅವರಿಗೆ ಒಂದು ಬಹಳ ಆಶ್ಚರ್ಯದಾಯಕವಾಗಿರುವಂಥ ಒಂದು ಬೆರಗೊಂದು ಸಿಕ್ತು. ಏನಪ್ಪ ಅಂತಂದರೆ ಅವರಿಗೆ ತುಂಬ ಫೆಮಿಲಿಯರ್ ಆಗಿದ್ದಂಥ ಯುರೋಪಿನ ಭಾಷೆಗಳು, ಅದರಲ್ಲೂ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಆದಂಥ ಗ್ರೀಕ್ ಮತ್ತು ಲ್ಯಾಟಿನ್ ಮತ್ತು ಅವರು ಮಾತಾಡ್ತಾ ಇದ್ದಂಥ ಇಂಗ್ಲೀಷ್, ಫ್ರೆಂಚ್, ಜರ್ಮನ್ ಮೊದಲಾದ ಭಾಷೆಗಳ ಜೊತೆಗೆ ಸಂಸ್ಕೃತ ಹಲವಾರು ಸಮಾನವಾದ ಅಂಶಗಳನ್ನು ತೋರಿಸ್ತಾ ಇತ್ತು. ಅದು ಧ್ವನಿಯಲ್ಲಿ, ಪದಗಳಲ್ಲಿ ಹಲವಾರು ಸಮಾನವಾದ ಅಂಶಗಳನ್ನ ಅವರು ಕಂಡುಕೊಂಡ್ರು. ಇದು ಒಂದು ಬೆರಗಂತ ಕಾಣಿಸ್ತು ಅವ್ರಿಗೆ. ಆಮೇಲೆ ಏನು ಗೊತ್ತಾಯಿತು ಅಂದರೆ ಈ ಎಲ್ಲ ಭಾಷೆಗಳು, ಸಂಸ್ಕೃತ ಮತ್ತು ಈ ಯುರೋಪಿನ ಭಾಷೆಗಳು ಒಂದು ಮೂಲದಿಂದ ಬಂದಿವೆ ಅನ್ನುವಂಥ ತಿಳುವಳಿಕೆ ಬಂತು. ಹೀಗೆ ಆಧುನಿಕ ಕಾಲದಲ್ಲಿ ಭಾಷಾ ವಿಜ್ಞಾನ, ವ್ಯಾಕರಣ ರಚನೆಯ ಪಾರಂಪರಿಕವಾಗಿ ಏನು ನಡೀತಾ ಇತ್ತಲ್ಲ, ಅದು ಬೇರೆ ಮುಖವನ್ನು ಪಡೆದುಕೊಂಡು, ಬೇರೆ ಆಯಾಮವನ್ನು ಪಡೆದುಕೊಂಡು ಬೆಳೀತು. ಹೀಗೆ ಯಾವಾಗ ಸಂಸ್ಕೃತವನ್ನು ಯುರೋಪಿನ ಭಾಷೆಗಳ ಜೊತೆಗೆ ಹೋಲಿಸಿ ಮಾತನಾಡಿದರೋ, ಹೋಲಿಸಿ ನೋಡಿದರೋ, ಸಮಾನತೆಗಳನ್ನು ಕಂಡುಕೊಂಡ್ರೋ, ಆಗ ಎರಡು ಭಾಷೆಗಳ ನಡುವೆ ಒಂದು ಸಮಾನತೆ ಇರುತ್ತೆ ಅನ್ನುವಂಥದ್ದು ಗೊತ್ತಾಯಿತು. ಹಾಗೆ ಸಮಾನ ಅಂಶಗಳನ್ನು ಅಥವಾ ಅಸಮಾನ ಅಂಶಗಳನ್ನು ಗುರುತಿಸಿ ಅಧ್ಯಯನ ಮಾಡೋದನ್ನು ತುಲನಿಕ ಭಾಷಾ ವಿಜ್ಞಾನ ಅಥವಾ ತೌಲನಿಕ ಭಾಷಾ ವಿಜ್ಞಾನ, ಕಂಪ್ಯಾರಿಟಿವ್ ಲಿಂಗ್ವಿಸ್ಟಿಕ್ಸ್ ಅಂತ ಕರೆಯೋಕ್ಕೆ ಶುರು ಮಾಡಿದರು. ಹೀಗೆ ಎರಡು ಭಾಷೆಗಳಲ್ಲಿ ಸಮಾನವಾದ ಅಂಶಗಳು ಇವೆ ಅನ್ನೋದಾದರೆ ಅದಕ್ಕೆ ಕಾರಣ ಏನಿರಬಹುದು? ಅವು ಬಹುಶಃ ಒಂದೇ ಮೂಲದಿಂದ ಬೆಳೆದು ಬಂದಿರಬಹುದು ಅನ್ನೋ ತಿಳುವಳಿಕೆ ಬಂತು. ಹಾಗೆ ಈ ಭಾಷೆಗಳನ್ನು ಪರಸ್ಪರ ಕಂಪೇರ್ ಮಾಡಿ ನೋಡಿದಾಗ ಇವುಗಳಿಗೆ ಅಂದರೆ ಸಂಸ್ಕೃತ, ಇಂಗ್ಲೀಷ್, ಫ್ರೆಂಚ್, ಗ್ರೀಕ್ ಇವುಗಳಿಗೆ ಹಿಂದಿನದಾಗಿರುವಂಥ ಒಂದು ಮೂಲ ರೂಪ ಇದೆ ಅನ್ನೋ ಒಂದು ತಿಳುವಳಿಕೆ ಬೆಳೀತು. ಅಂದರೆ ಒಂದು ಭಾಷೆ, ಅದರ ಹಿಂದಿನ ರೂಪ ಮತ್ತು ಹಲವು ಭಾಷೆಗಳು ಒಂದೇ ಮೂಲದಿಂದ ಬಂದಿವೆ ಅನ್ನುವಂಥ ಒಂದು ತಿಳುವಳಿಕೆ. ಈ ತಿಳುವಳಿಕೆಯನ್ನು, ಈ ಆಯಾಮವನ್ನು, ಅಧ್ಯಯನದ ಈ ಆಯಾಮವನ್ನು ಐತಿಹಾಸಿಕ ಭಾಷಾ ವಿಜ್ಞಾನ ಅಥವಾ ಇತಿಹಾಸಿಕ ಭಾಷಾ ವಿಜ್ಞಾನ, ಹಿಸ್ಟಾರಿಕಲ್ ಲಿಂಗ್ವಿಸ್ಟಿಕ್ಸ್ ಅಂತ ಕರೆಯೋದಕ್ಕೆ ಶುರು ಮಾಡಿದರು. ಹೀಗೆ 18ನೇ ಶತಮಾನದ ಕೊನೆಯಲ್ಲಿ ಐತಿಹಾಸಿಕ, ತೌಲನಿಕ ಭಾಷಾ ವಿಜ್ಞಾನ ಮೊದಲಾದವುಗಳು ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತವೆ. ಆನಂತರ ಜಗತ್ತಿನಾದ್ಯಂತ ಸಾಕಷ್ಟು ಅಧ್ಯಯನಗಳು ಬರೋಕ್ಕೆ ಶುರುವಾಗ್ತವೆ. ತೌಲನಿಕ ವ್ಯಾಕರಣಗಳು ಬರೋಕ್ಕೆ ಶುರುವಾಗ್ತವೆ, ಐತಿಹಾಸಿಕ ವ್ಯಾಕರಣಗಳು ಬರೋಕ್ಕೆ ಶುರುವಾಗ್ತವೆ. ಪ್ರತಿಯೊಂದು ಭಾಷೆಯನ್ನು ಯಾವ ಮೂಲದಿಂದ ಬಂದಿದೆ, ಹೇಗೆ ಬೆಳೆದಿದೆ, ಏನು ಬದಲಾವಣೆಗಳಾಗಿವೆ ಅಂತನ್ನುವಂಥದ್ದನ್ನು ಕುರಿತು ಅಧ್ಯಯನ ಶುರುವಾಗ್ತವೆ. ಹೀಗೆ ನಮಗೆ
ಐತಿಹಾಸಿಕ ಮತ್ತು ತೌಲನಿಕ ಭಾಷಾ ವಿಜ್ಞಾನ ಅನ್ನುವಂಥ ಎರಡು ಶಾಖೆಗಳು ಬೆಳೀತವೆ. ಇವೆರಡು ತುಂಬ ಪ್ರಮುಖವಾದಂತಹ ಶಾಖೆಗಳು. ಆನಂತರ ಕ್ರಮೇಣ ನಮಗೆ ತುಂಬ ನಂತರದಲ್ಲಿ ನಮಗೆ ವರ್ಣನಾತ್ಮಕ ಭಾಷಾ ವಿಜ್ಞಾನ ಬರುತ್ತೆ. ಇನ್ನೂ ಇತ್ತೀಚೆಗೆ ಸಮಾಜ ಭಾಷಾ ವಿಜ್ಞಾನ ಮತ್ತು ಮನೋಭಾಷಾ ವಿಜ್ಞಾನ ಮೊದಲಾದವುಗಳೆಲ್ಲ ಬೆಳೆದು ಬರ್ತವೆ. ಸೊ ಇವತ್ತಿಗೂ ಕೂಡ ಐತಿಹಾಸಿಕ ಭಾಷಾ ವಿಜ್ಞಾನ ಮತ್ತು ತೌಲನಿಕ ಇವೆರಡೂ ಬಹಳ ಮಹತ್ವದ ಒಂದು ಅಧ್ಯಯನ ಶಾಖೆಗಳು. ಸಂಭವ್ ನಮ್ಮ ಕರ್ನಾಟಕದಲ್ಲಿ ಅಥವಾ ಈವನ್ ಭಾರತ ದೇಶದಲ್ಲಿ ಹೇಳಿಕೊಳ್ಳುವಂತಹ ಐತಿಹಾಸಿಕ ಭಾಷಾ ವಿಜ್ಞಾನ ಮತ್ತು ತೌಲನಿಕ ಭಾಷಾ ವಿಜ್ಞಾನದ ಅಧ್ಯಯನಗಳು ಆಗಿಯೇ ಇಲ್ಲ. ಅಲ್ಲೊಂದು ಇಲ್ಲೊಂದು ಕೆಲವು ಮಾತ್ರ. ಒಟ್ಟು ಭಾರತದ, ನಾವು ಕರ್ನಾಟಕವನ್ನೇ ಮಾತನಾಡೋದಾದ್ರೂ ಕೂಡ ಭಾರತದಲ್ಲಿ 1000ಕ್ಕೂ ಹೆಚ್ಚು ಭಾಷೆಗಳಿವೆ, ಹಲವಾರು ಲ್ಯಾಂಗ್ವೇಜ್ ಫ್ಯಾಮಿಲಿಗಳಿವೆ ಮತ್ತು ಸಾವಿರಾರು ವರ್ಷಗಳಿಂದ ನಿರಂತರವಾಗಿ ಈ ಪ್ರದೇಶದಲ್ಲಿ ಭಾಷೆಯನ್ನು ಬಳಸ್ತಾ ಇದ್ದಾರೆ ಮತ್ತು ಸಾವಿರಾರು ವರ್ಷಗಳಿಂದ ಬಳಕೆಯ ಭಾಷೆಗಳ ನಡುವೆ ವಿಪರೀತವಾದ ಕೊಡು ತೆಗೆದುಕೊಳ್ಳುವಿಕೆ ಕೂಡ ಇದೆ. ಸೊ ಈ ಎಲ್ಲ ಕಾರಣಗಳಿಗಾಗಿ ಭಾರತದಲ್ಲಿ ಹಾಗೆಯೇ ಕರ್ನಾಟಕದಲ್ಲಿ ಐತಿಹಾಸಿಕ ಭಾಷಾ ವಿಜ್ಞಾನ ಅನ್ನುವಂಥದ್ದು ಬಹಳ ಮಹತ್ವವನ್ನು ಪಡೆದುಕೊಳ್ಳಬೇಕಾಗಿತ್ತು. ಆದರೆ ಗೊತ್ತಿಲ್ಲ ಏನೇನು ಕಾರಣಗಳಂತ ಅದನ್ನು ಹುಡುಕಬೇಕು. ಐತಿಹಾಸಿಕ ಅಧ್ಯಯನಗಳು ಮತ್ತು ತೌಲನಿಕ ಅಧ್ಯಯನಗಳು ತುಂಬ ಕಡಿಮೆ. ಕನ್ನಡದ ಸಂದರ್ಭಕ್ಕೆ ಬಂದ್ರಂತೂ ಇನ್ನೂ ಕಡಿಮೆ. ಕನ್ನಡ ನಮಗೆಲ್ಲ ಗೊತ್ತಿರೋ ಹಾಗೆ 3-4 ಸಾವಿರ ವರ್ಷಗಳಿಂದ ಬಳಕೆಯಲ್ಲಿ ಇದ್ದಿರಬಹುದಾದಂಥ ಒಂದು ಭಾಷೆ ಮತ್ತು 1000ದಷ್ಟು ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂತಹ ಇಡೀ ದಕ್ಷಿಣ ಭಾರತದಲ್ಲಿ, ಮಹಾರಾಷ್ಟ್ರವನ್ನು ಒಳಗೊಂಡು ದಕ್ಷಿಣ ಭಾರತದಲ್ಲಿ ಬಳಕೆಯಲ್ಲಿರುವಂಥ ವಿಸ್ತಾರವಾದ ಪ್ರದೇಶದಲ್ಲಿ ಸುದೀರ್ಘವಾದ ಇತಿಹಾಸದಲ್ಲಿ ಬಳಕೆಯಲ್ಲಿರುವಂಥ ಒಂದು ಭಾಷೆ. ಹಾಗಿದ್ದೂ ಕೂಡ ಇಲ್ಲಿ ಐತಿಹಾಸಿಕ ಅಧ್ಯಯನಗಳು ನಮಗೆ ಆಗಿಯೇ ಇಲ್ಲ. ಇದೊಂದು ದೊಡ್ಡ ಕೊರತೆ ಅಂತ ಹೇಳ್ಬೋದು. ಈ ಒಂದು ಹಿನ್ನೆಲೆಯನ್ನು ಇಟ್ಕೊಂಡು ನಾವು ಹಾಗಾದರೆ ಕನ್ನಡವನ್ನು ಕೇಂದ್ರವಾಗಿಟ್ಕೊಂಡು ಮತ್ತು ಕರ್ನಾಟಕ ಪರಿಸರವನ್ನು ಕೇಂದ್ರವಾಗಿಟ್ಕೊಂಡು ನಾನು ಇವತ್ತು ಈ ಚಾರಿತ್ರಿಕ ಭಾಷಾ ವಿಜ್ಞಾನ ಅಂತ ಏನು ಕರಿತೀವಲ್ಲ, ಹಿಸ್ಟಾರಿಕಲ್ ಲಿಂಗ್ವಿಸ್ಟಿಕ್ಸ್, ಇದರಲ್ಲಿ ಏನು ಅಧ್ಯಯನ ಮಾಡ್ತೀವಿ ಮತ್ತು ಹೇಗೆ ಮಾಡ್ತೀವಿ ಅಂತ ಅನ್ನುವಂಥದ್ದನ್ನು ಕುರಿತು ಮಾತಾಡ್ತೀನಿ. ಇದರಲ್ಲಿ ಬಹಳ ಮುಖ್ಯವಾಗಿ ನಾನು ಕನ್ನಡ ಮತ್ತು ಕರ್ನಾಟಕದ ವಾತಾವರಣವನ್ನು, ಪರಿಸರವನ್ನು ಗಮನದಲ್ಲಿಟ್ಕೊಂಡು ಉದಾಹರಣೆಗಳನ್ನು ತೆಗೆದುಕೊಳ್ತಾ ಮಾತಾಡ್ತಾ ಹೋಗ್ತೀನಿ. ನಾನು ಆರಂಭದಲ್ಲಿ ಹೇಳಿದೆ ಭಾಷೆ ಅಂದ ತಕ್ಷಣ ಬದಲಾವಣೆ ಅನ್ನುವಂಥದ್ದು ತುಂಬ ಸಹಜ ಅಂತ. ಬದಲಾವಣೆಯೇ ಪ್ರಕೃತಿಯ ಮೂಲಭೂತವಾದಂಥ ಒಂದು ಗುಣ. ಕೆಲವೊಂದು ಫಿಲಾಸಫಿಗಳು ಕೂಡ ಹೇಳ್ತವೆ, ದೇರ್ ಈಸ್ ನಥಿಂಗ್ ಎಕ್ಸಿಸ್ಟ್ ಇನ್ ದಿಸ್ ವರ್ಲ್ಡ್, ಓನ್ಲಿ ಚೇಂಜ್. ಈ ಜಗತ್ತಿನಲ್ಲಿ ಯಾವುದೂ ಅಸ್ತಿತ್ವದಲ್ಲಿ ಇಲ್ಲ, ಬಟ್ ಬದಲಾವಣೆ ಮಾತ್ರವೇ ಈ ಭೂಮಿಯಲ್ಲಿರೋದು ಅಂತ. ಬದಲಾವಣೆ ಅನ್ನುವಂತಹದ್ದು ಭಾಷೆಯಲ್ಲಿಯೂ ಕೂಡ ಘಟಿಸ್ತಾ ಇರುತ್ತೆ. ಕಾಲಾಂತರದಲ್ಲಿ ಪ್ರದೇಶದ ವಾರು ಭಿನ್ನತೆಗಳನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದು. ಸೊ ಕಾಲಾಂತರದಲ್ಲಿ ಆಗುವಂತಹ ಈ ಬದಲಾವಣೆಗಳನ್ನು ಗುರುತಿಸುವುದು ಮತ್ತು ಈ ಬದಲಾವಣೆಗಳಲ್ಲಿ ಆಸಕ್ತಿಯನ್ನು ಇಟ್ಟುಕೊಂಡಿರುವಂತಹದ್ದು ಹಿಸ್ಟಾರಿಕಲ್ ಲಿಂಗ್ವಿಸ್ಟಿಕ್ಸ್. ಯಾಕೆ ಈ ಬದಲಾವಣೆಗಳು, ಏನು ಬದಲಾವಣೆ ಅನ್ನೋದು ಒಂದು ಪ್ರಶ್ನೆ, ಯಾಕೆ ಈ ಬದಲಾವಣೆ ಅನ್ನುವಂಥದ್ದು ಇನ್ನೊಂದು ಪ್ರಶ್ನೆ. ಈ ಬದಲಾವಣೆಯನ್ನು ತಿಳಿದುಕೊಳ್ಳುವುದರಿಂದ ನಮಗೇನಾಗುತ್ತದೆ ಅನ್ನುವಂಥದ್ದು ನಂತರದ ಪ್ರಶ್ನೆ. ರೈಟ್, ಏನು ಬದಲಾವಣೆ ಅಂತ ಅನ್ನುವಂಥದ್ದನ್ನು ನಾವು ಮೊದಲಿಗೆ ಒಂದು 5 ನಿಮಿಷ ಮಾತಾಡ್ತೀನಿ. ಭಾಷೆಯಲ್ಲಿ ಬದಲಾವಣೆ ಅಂತ ಹೇಳಿದ ಮೇಲೆ ಈ ಭಾಷೆಯಲ್ಲಿ ಹಲವಾರು ಅಂದರೆ ಹಂತಗಳನ್ನು ನಾವು ಗುರುತಿಸಿದ್ದೀವಿ. ಅದು ಧ್ವನಿ ಇರಬಹುದು, ಧ್ವನಿಮ ಇರಬಹುದು, ಆಕೃತಿಮ, ವಾಕ್ಯ, ಆಮೇಲೆ ಅರ್ಥ, ಆಮೇಲೆ ಈಗ ಪ್ರಾಗ್ಮೆಟಿಕ್ಸ್ ಕೂಡ ಸಂಕಥನ ಹಂತ. ಇವೆಲ್ಲವುಗಳಲ್ಲಿಯೂ ಕೂಡ ಬದಲಾವಣೆಗಳಾಗ್ತವೆ. ನಮಗೆ ಆ ಉದಾಹರಣೆಗಳನ್ನು ನಾನು ಹೇಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಸೇರಿರೋರು ಹೆಚ್ಚಿನವರು ಭಾಷಾ ವಿಜ್ಞಾನದ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಭಾಷಾ ವಿಜ್ಞಾನದಲ್ಲಿ ಆಸಕ್ತಿ ಇರೋರಾಗಿರ್ಬೋದು. ಉದಾಹರಣೆಗಳು ನಿಮಗೆ ಗೊತ್ತೇ ಇರ್ತವೆ ಅಂತ ಅಂದ್ಕೊಂಡಿದ್ದೀನಿ. ಕನ್ನಡದಲ್ಲಿ ಪ ಇದ್ದಿದ್ದು ಹ ಆಗಿದೆ ಅಂತ ಹೇಳ್ತೀವಿ ನಾವು. ಸೊ ಇಲ್ಲಿ ಒಂದು ಧ್ವನಿಮಾತ್ಮಕ ಪಲ್ಲಟ ಆಗಿದೆ ಅಂತ ಅನ್ನುವಂಥದ್ದು ಗೊತ್ತಾಗುತ್ತೆ. ಇದು ಮೊದಲಿಗೆ ಧ್ವನಿ ಹಂತದಲ್ಲಿ ಶುರುವಾಗಿ ಆನಂತರ ಧ್ವನಿಮಾ ಹಂತಕ್ಕೆ ಪಸರಿಸಿಕೊಳ್ಳುತ್ತೆ. ಸಾಮಾನ್ಯವಾಗಿ ಧ್ವನಿಯಲ್ಲಿ ಬದಲಾವಣೆ ಆಗದೇನೆ ಧ್ವನಿಮಾದಲ್ಲಿ ಬದಲಾವಣೆ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಧ್ವನಿಮಾ ಅನ್ನುವಂಥದ್ದು ಅಸ್ತಿತ್ವದಲ್ಲಿ ಭಾಷೆಯಲ್ಲಿ ಇರೋದಿಲ್ಲ. ಧ್ವನಿ ಮಾತ್ರ ಅಸ್ತಿತ್ವದಲ್ಲಿರೋದ್ರಿಂದ ಧ್ವನಿ ಹಂತದಲ್ಲಿನೇ ಆ ಬದಲಾವಣೆಗಳಾಗಬೇಕು. ಆಮೇಲೆ ನಾವು ಅದನ್ನು ಧ್ವನಿಮಾ ಹಂತದ ಬದಲಾವಣೆಗಳಾಗಿ ಗುರುತಿಸ್ತೀವಿ. ಆದರೆ ಎಲ್ಲ ಧ್ವನಿ ಹಂತದ ಬದಲಾವಣೆಗಳು ಧ್ವನಿಮಾ ಹಂತದ ಬದಲಾವಣೆಗಳಾಗಿ ಬೆಳೀತವೆ ಅಂತ ಹೇಳೋದಕ್ಕೆ ಕೆಲವೊಂದು ಸಾರಿ ಆಗೋದಿಲ್ಲ. ಈಗ ಸುಮಾರು ಕಾಲದಿಂದ ಪ ಇರೋ ಧ್ವನಿ ಕೆಲವು ಕಡೆ ಪ ಆಗುತ್ತೆ, ಪ ಇರೋ ಧ್ವನಿ ಫ ಆಗುತ್ತೆ. ಆದರೆ ಇದು ಅಲ್ಲಲ್ಲಿ 1000 ವರ್ಷಕ್ಕೂ ಹೆಚ್ಚು ಕಾಲದಿಂದ ಈ ಬದಲಾವಣೆ ಆಗ್ತಾನೇ ಇದೆ. ಆದರೆ ಅದು ಧ್ವನಿಮಾತ್ಮಕ ಬದಲಾವಣೆಯಾಗಿ ಬದಲಾಗಿಲ್ಲ. ಇನ್ನು ಆಕೃತಿಮ ಹಂತದ ಬದಲಾವಣೆಗಳನ್ನು, ಸರಿ ಯಾರ್ದೋ ಡಿಸ್ಟರ್ಬ್ ಆಗ್ತಿದೆ,
ಧ್ವನಿಮಾತ್ಮಕ ಆಕೃತಿಮಾತ್ಮಕ ಹಂತದ ಬದಲಾವಣೆಗಳನ್ನು ನಾವು ಗಮನಿಸೋದಾದರೆ ಇಲ್ಲಿ ಪದ ಹಂತ ಮತ್ತು ಪ್ರತ್ಯಯ ಹಂತ ಎರಡರಲ್ಲೂ ನಾವು ಗಮನಿಸಬಹುದು. ಒಂದು ಸಣ್ಣ ಕುತೂಹಲದಾಯಕವಾದ ಉದಾಹರಣೆಯನ್ನು ನಾವು ತೆಗೆದುಕೊಳ್ಳೋದಾದರೆ ಉಳ್ ಅನ್ನುವಂಥ ಒಂದು ತುಂಬ ಹಿಂದೆ ಕನ್ನಡದಲ್ಲಿದ್ದಂಥ ಸಪ್ತಮಿ ವಿಭಕ್ತಿ ರೂಪ ಅಂತ ಏನು ಕರಿತೀವಲ್ಲ, ಅದು ಆಮೇಲೆ ಒಳ್ ಅಂತಾಗುತ್ತೆ, ಆಮೇಲೆ ಒಳು ಅಂತಾಗುತ್ತೆ. ಸೊ ಹೀಗೆ ಬೆಳವಣಿಗೆ ಆಗುವಂಥದ್ದನ್ನು ನಾವು ನೋಡ್ತೀವಿ. ಆಮೇಲೆ ಪದಗಳು ತುಂಬ ದೊಡ್ಡ ಪ್ರಮಾಣದಲ್ಲಿ ಬದಲಾಗಿರೋದು ನಮಗೆಲ್ಲರಿಗೂ ಗೊತ್ತಿದೆ. ಗರ್ದೆ ಅಂತ ಇರುವಂಥದ್ದು ಗದ್ದೆ ಅಂತಾಗುತ್ತೆ, ಕೆಲವು ಕಡೆ ಗದ್ದಿ ಅಂತಾಗುತ್ತೆ. ಸೊ ಬೇರೆ ಬೇರೆ ರೀತಿಯ ಈ ಎಲ್ಲ ಅಂಶಗಳನ್ನ ಮುಂದೆ ನಾವು ಚರ್ಚೆ ಮಾಡ್ತೀವಿ. ಹಾಗೆಯೇ ವಾಕ್ಯ ಹಂತದಲ್ಲಿಯೂ ಕೂಡ ಬಹುಶಃ ನಾವು ತುಂಬ ಹಿಂದಕ್ಕೆ ಪಂಪನ ಕಾಲಕ್ಕಿಂತ ಹಿಂದಕ್ಕೆ ಹೋದಾಗ ಅಲ್ಲ ಇಲ್ಲ ಅನ್ನುವ ಎರಡು ನಿಷೇಧ ರೂಪಗಳೇನಿವೆಯಲ್ಲ, ಇವುಗಳಲ್ಲಿ ಇಲ್ಲ ಅನ್ನುವಂತಹದ್ದು ಇತ್ತು, ಅಲ್ಲ ಅನ್ನುವಂಥದ್ದು ಇರಲಿಲ್ಲ. ಹಾಗೆಯೇ ಈ ಮತ್ತು ಅಂತ ಹೇಳ್ತೀವಲ್ಲ, ನಾನು ಮತ್ತು ನೀನು ಅಂತ ಅನ್ನೋ ರಚನೆಯಲ್ಲಿ ಈ ಮತ್ತು ಅನ್ನುವಂಥದ್ದು ಕೂಡ ತುಂಬ ಹಿಂದಕ್ಕೆ ಹೋಗ್ತಿದ್ದ ಹಾಗೆಯೇ ಅದು ನಮಗೆ ಸಿಗೋದಿಲ್ಲ. ಸೊ ವಾಕ್ಯ ಹಂತದಲ್ಲಿ ಈ ಎಲ್ಲ ರೀತಿಯ ಬದಲಾವಣೆಗಳು ಕೂಡ ಆಗಿರುವಂಥದ್ದನ್ನು ನಾವು ನೋಡ್ಬೋದು. ಇನ್ನು ಅರ್ಥದ ಹಂತದಲ್ಲಿ ಸಾಕಷ್ಟು ಸಿಗ್ತವೆ. ಹಳಗನ್ನಡ ನಿಘಂಟನ್ನು ಇಟ್ಕೊಂಡು ಇವತ್ತಿನ ನಿಘಂಟನ್ನು ಹೋಲಿಸಿಬಿಟ್ರೆ ಸಾವಿರಾರು ಶಬ್ದಗಳು ತಮ್ಮ ಅರ್ಥವನ್ನು ಬದಲಾಯಿಸಿಕೊಂಡಿರುವಂಥದ್ದು ಗಮನಿಸ್ತೀವಿ. ತಮಗೆಲ್ಲರಿಗೂ ಗೊತ್ತಿರೋ ಅಮ್ಮ ಅನ್ನೋ ಪದ ಮೊದಲು ಮೊದಲು ತಂದೆ ಅಂತ ಇತ್ತು, ಇವಾಗ ತಾಯಿ ಅಂತ ಆಗಿದೆ ಅನ್ನುವಂಥದ್ದು. ಇವೆಲ್ಲ ನಿಮಗೆ ಪರಿಚಿತವಾಗಿರುವಂಥ ಉದಾಹರಣೆಗಳೇನೆ. ಸೊ ಹೀಗೆ ಭಾಷೆಯಲ್ಲಿ ಈ ಬೇರೆ ಬೇರೆ ಹಂತಗಳಲ್ಲಿ ನಮಗೆ ಏನು ಬದಲಾವಣೆಗಳಾಗ್ತವೆ ಅನ್ನುವಂಥದ್ದು. ಈ ಬದಲಾವಣೆಗಳು ಯಾಕಾಗ್ತವೆ, ಹೇಗಾಗ್ತವೆ ಅನ್ನುವಂಥದ್ದು ತುಂಬ ಕುತೂಹಲದಾಯಕವಾಗಿರುವಂಥದ್ದು. ಸಾಮಾನ್ಯವಾಗಿ ಭಾಷೆಯ ಬದಲಾವಣೆಗೆ ಕೆಲವು ಕಾರಣಗಳನ್ನು ನಾವು ಗುರುತಿಸ್ತೀವಿ. ಕೆಲವು ಇಂಟರ್ನಲ್ ರೀಸನ್ಸ್ ಅಂತ ಹೇಳ್ತೀವಿ, ಅಂದರೆ ಆಂತರಿಕವಾದ ಕಾರಣಗಳಿರ್ತವೆ. ಯಾವುದೇ ಭಾಷೆ ಅಥವಾ ಹೊರಗಿನ ಯಾವುದೇ ಸಂಪರ್ಕ ಅಥವಾ ಪ್ರಭಾವ ಕಾರಣವಿಲ್ಲದೇನೆ ಒಂದು ಭಾಷೆ ನಿರಂತರವಾಗಿ ಬದಲಾಗ್ತಾ ಇರುತ್ತೆ. ಸೊ ಈಗ ನಾವು ಒಳ್ಳಾಯಿತು ಅಂತ ಹೇಳಿದ್ನಲ್ಲ, ಅದರಲ್ಲಿರೋ ಅನ್ನೋ ಧ್ವನಿ ಕೆಲವು ನಿರ್ದಿಷ್ಟ ಪರಿಸರದಲ್ಲಿ, ಅಂದರೆ ಪದದ ನಿರ್ದಿಷ್ಟ ಪರಿಸರದಲ್ಲಿ ಓ ಆಗಿ ಬದಲಾಗಿದೆ. ಹಾಗೆಯೇ ಹೇಳಿದೆ ನಾನು, ಆ ಬದಲಾವಣೆ ಕೂಡ ಕೆಲವೊಂದು ಕಾಲಘಟ್ಟದಲ್ಲಿ ಆಗಿದೆ. ಸೊ ಹೀಗೆ ಅದು ಆಂತರಿಕವಾದಂತಹ ಕಾರಣಗಳು, ಬೇರೆ ಹೊರಗಿನ ಕಾರಣಗಳಿಂದ ಆಗಿದೆ ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ. ಇನ್ನೊಂದು ಕಾರಣ, ಈ ಭಾಷೆಯ ಬದಲಾವಣೆಗೆ ಇನ್ನೊಂದು ಕಾರಣ ಏನಪ್ಪ ಅಂತಂದರೆ ಬೇರೆ ಸಂಪರ್ಕಗಳು, ಬೇರೆ ಭಾಷೆಯ ಸಂಪರ್ಕಗಳು ಬಹಳ ಮುಖ್ಯವಾಗಿ. ಈಗ ನಾನು ಹೇಳಿದೆ ಮತ್ತು ಅನ್ನೋ ರೂಪ ಕನ್ನಡದಲ್ಲಿ ತುಂಬ ಹಿಂದಕ್ಕೆ ಹೋಗ್ತಿದ್ದ ಹಾಗೆಯೇ ಈಗ ನಾನು ಮತ್ತು ನೀನು ಅನ್ನೋ ಅರ್ಥದಲ್ಲಿ ಬಳಕೆ ಆಗೋದಿಲ್ಲ. ಅದು ಬೇರೆ ಬೇರೆ ಅರ್ಥದಲ್ಲಿ ಬೇರೆ ಕೆಲಸ ಮಾಡ್ತಾ ಬಳಕೆಯಲ್ಲಿತ್ತು. ದಟ್ಸ್ ಅ ಡಿಫರೆಂಟ್ ಸ್ಟೋರಿ. ಸೊ ಹಾಗಾದರೆ ಈ ಮತ್ತು ಅನ್ನುವಂಥದ್ದು, ನಾನು ಮತ್ತು ನೀನು ಅನ್ನೋ ರಚನೆ, ಅದಕ್ಕೆ ಕನ್ನಡದಲ್ಲಿ ನಾನು ನೀನು ಅನ್ನೋದು, ಅಂದರೆ ನಾನು ನೀನು ಅನ್ನೋದು ಬಳಕೆಯಲ್ಲಿತ್ತು. ಈ ಮತ್ತು ಅನ್ನುವಂಥದ್ದು ಯಾಕೆ ಬಂತು ಅಂದರೆ ಆಲ್ಮೋಸ್ಟ್ ಇದು ಸಂಸ್ಕೃತದ ಪ್ರಭಾವದಿಂದಾಗಿ ಕನ್ನಡದಲ್ಲಿ ಬರುತ್ತೆ. ಆಮೇಲೆ ಇಂಗ್ಲೀಷಿನ ಪ್ರಭಾವದಿಂದಾಗಿ ಕನ್ನಡದ ಬರವಣಿಗೆಯ ಅತ್ಯಂತ ಸರಳವಾದ ಮತ್ತು ಅವಶ್ಯವಾದ ರಚನೆಯಾಗಿ ಬೆಳ್ಕೊಂಡು ಬಿಡುತ್ತೆ. ಸೊ ತುಂಬ ಈ ಥರದ ಅಂಶಗಳನ್ನು ನಾವು ಗಮನಿಸೋದಕ್ಕೆ ಸಾಧ್ಯವಿದೆ. ಈಗ ನಾವು ಕನ್ನಡದಲ್ಲಿ ಸರ್ವನಾಮಗಳನ್ನು ಏನು ನೋಡ್ತೀವಲ್ಲ, ಅವನು ಅವಳು ಅನ್ನುವಂಥದ್ದು ಈ ಪ್ರಥಮ ಪುರುಷ ಸರ್ವನಾಮಗಳು. ಈ ಅವನು ಅವಳು ಅನ್ನುವಂಥದ್ದು ಕನ್ನಡದಲ್ಲಿ ಮೂಲ ದ್ರಾವಿಡದಿಂದ ಇದ್ದಂತಹ ರೂಪಗಳು. ಆದರೆ ಇದರ ಜೊತೆಗೆ ಆತ, ಆಕೆ ಅಥವಾ ಅತ, ಅಕಿ ಇಂತಹ ಕೆಲವೊಂದು ರೂಪಗಳು ಕೂಡ ಕನ್ನಡದಲ್ಲಿ ಬಳಕೆಯಲ್ಲಿವೆ. ಈ ರೂಪಗಳು ಮೂಲದಿಂದ ಕನ್ನಡದಲ್ಲಿ ಇದ್ದಂಥವುಗಳಲ್ಲ. ಮೂಲ ದ್ರಾವಿಡದಲ್ಲಿ ಇವುಗಳಿರಲಿಲ್ಲ, ಮೂಲ ಕನ್ನಡದಲ್ಲಿಯೂ ಇವು ಇರಲಿಲ್ಲ. ಆನಂತರದಲ್ಲಿ ಇವು ಕನ್ನಡದಲ್ಲಿ ಬೆಳೀತವೆ, ತೆಲುಗಿನಲ್ಲಿ ಕೂಡ ಬೆಳೆದಿವೆ. ಸೊ ಇದಕ್ಕೆ ಬೇರೊಂದು ಭಾಷೆಯ ಸಂಪರ್ಕ ಅಥವಾ ಪ್ರಭಾವ ಕಾರಣ. ಸಂಸ್ಕೃತದ ಪ್ರಭಾವದಿಂದ ಆತ, ಆಕೆ ಅನ್ನೋ ಫಂಕ್ಷನ್ ಬೆಳೆಯುತ್ತೆ. ಎರಡು ರೂಪಗಳು ಕನ್ನಡ, ಈ ಪದಗಳು ಕನ್ನಡ, ಆದರೆ ಈ ಪದದ ಯಾವ ಫಂಕ್ಷನ್ಗೆ, ಯಾವ ಕೆಲಸಕ್ಕೆ ಆ ಪದಗಳೇನು ಬಳಕೆ ಆಗ್ತಾವಲ್ಲ, ಆ ಫಂಕ್ಷನ್ನು ಸಂಸ್ಕೃತದ ಪ್ರಭಾವದಿಂದಾಗಿ ಕನ್ನಡದಲ್ಲಿ ಬೆಳೆಯುತ್ತೆ. ಸೊ ಹೀಗೆ ಬೇರೊಂದು ಭಾಷೆಯ ಪ್ರಭಾವದಿಂದಲೂ ಕೂಡ ನಮಗೆ ಒಂದು ಭಾಷೆಯಲ್ಲಿ ಬದಲಾವಣೆಗಳು ಆಗ್ತಾ ಇರ್ತವೆ. ಅಂದರೆ ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಏನು ಮಾಡಬೇಕು ಹಿಸ್ಟಾರಿಕಲ್ ಲಿಂಗ್ವಿಸ್ಟಿಕ್ಸಲ್ಲಿ ಅಂದರೆ ಈ ಎಲ್ಲ ಬದಲಾವಣೆಗಳನ್ನು ಅಬ್ಸರ್ವ್ ಮಾಡಬೇಕು. ಹೇಗೆ ಅಬ್ಸರ್ವ್ ಮಾಡಬೇಕು ಏನು ಅನ್ನೋದನ್ನು ನಾನು ಮತ್ತೆ ಮುಂದೆ ಮಾತಾಡ್ತೀನಿ. ಇನ್ನು ಕೆಲವೊಂದು ಅಂಶಗಳಿರ್ತವೆ. ಈಗ ಎರಡು ಅಂಶಗಳನ್ನ ಹೇಳಿದೆ ನಾನು. ಬದಲಾವಣೆಗೆ, ಭಾಷೆಯ ಬದಲಾವಣೆಗಳಿಗೆ ಮುಖ್ಯವಾಗಿ ಎರಡು ಕಾರಣ ಹೇಳಿದೆ. ಒಂದು ಆಂತರಿಕ, ಇನ್ನೊಂದು ಬಾಹ್ಯ. ಬಾಹ್ಯ ಅಂದರೆ ಬೇರೆ ಭಾಷೆಯ ಪ್ರಭಾವವನ್ನು ಹೇಳಿದೆ. ಇನ್ನೊಂದು ಅಂಶ ಇದೆ, ಸಾಮಾಜಿಕ ಚಟುವಟಿಕೆಗಳು ಅಥವಾ ಸಾಮಾಜಿಕ ಬೆಳವಣಿಗೆ ಅನ್ನುವಂಥದ್ದು ಭಾಷೆಯ ಬೆಳವಣಿಗೆಗೂ ಕೂಡ ಕಾರಣವಾಗ್ತಾ ಇರುತ್ತೆ.
ಹೇಗೆ ಅಂದರೆ ಈಗ ನಮ್ಮಲ್ಲಿ ಸ್ಥಳೀಯ ಆಡಳಿತ ಅನ್ನುವಂಥದ್ದು ಕಲ್ಯಾಣಿ ರಾಷ್ಟ್ರಕೂಟರ ಕಾಲದಲ್ಲಿ ಸ್ಥಳೀಯ ಆಡಳಿತ ತುಂಬ ಚೆನ್ನಾಗಿತ್ತು ಅಂತ ಹೇಳೋದಕ್ಕೆ ಆಧಾರಗಳಿಲ್ಲ ನಮಗೆ. ಕಲ್ಯಾಣ ಚಾಲುಕ್ಯರ ಸಂದರ್ಭದಲ್ಲಿ ಸ್ಥಳೀಯ ಆಡಳಿತದ ವ್ಯವಸ್ಥಿತವಾದಂಥ ಒಂದು ಸಿಸ್ಟಮೆಟಿಕ್ ಆದ ರಚನೆಯೊಂದನ್ನು ಡೆವಲಪ್ ಮಾಡ್ತಾರೆ. ಸೊ ಹಾಗೆ ಡೆವಲಪ್ ಆದ ತಕ್ಷಣ, ಅಂದರೆ ಸಮಾಜದಲ್ಲಿ ಒಂದು ವ್ಯವಸ್ಥೆಯೊಂದು ಬೆಳೆದ ತಕ್ಷಣ ಅದಕ್ಕೆ ಸಂಬಂಧಪಟ್ಟ ಪದಗಳು ಕನ್ನಡ ಪದಕೋಶಕ್ಕೆ ಬರ್ತವೆ. ಅದು ಕನ್ನಡದ್ದೇ ಪದಗಳಾಗಿ ಹುಟ್ಟಿ ಬರ್ತವೆ, ಅಥವಾ ಬೇರೆ ಭಾಷೆಯಿಂದ ಪ್ರಭಾವಕ್ಕೊಳಗಾಗಿದ್ದರೆ ಬೇರೆ ಭಾಷೆಯಿಂದಲೂ ನಾವು ಆ ಶಬ್ದಗಳನ್ನ ಬೆಳೆಯೋದನ್ನು ನೋಡ್ಬೋದು. ಇಲ್ಲಿ ಏನು ಹೇಳ್ತಾ ಇದ್ದೀನಿ ನಾನು, ಸಮಾಜದಲ್ಲಿ ಆಗುವ ಬದಲಾವಣೆಗಳು. ಈಗ ನೋಡಿ, ನಾವು ಅಂಗಿ ಪ್ಯಾಂಟು ಉಟ್ಕೊಳ್ತಾ ಇದ್ದೀವಿ. ಇವತ್ತು ಕನ್ನಡ ಪದಕೋಶಕ್ಕೆ ಅಂಗಿ ಪ್ಯಾಂಟು ಅನ್ನುವಂಥ ರೂಪಗಳು ಬಂದಿವೆ. ಇದು ಬರೀ ನಾಮಪದಗಳ ಸಂದರ್ಭದಲ್ಲಿ ಹೆಚ್ಚಾಗಿ ಆಗಬಹುದು, ಆದರೆ ಯಾವಾಗ ಒಂದು ಕೆಲಸವೂ ಕೂಡ ಬೆಳಿಬಹುದು. ನೋಡಿ, ಈಗ ನಮಗೆ ತುಂಬ ಹಿಂದಕ್ಕೆ ಲೋಹಗಾರಿಕೆ ಹೆಚ್ಚು ವ್ಯಾಪಕವಾಗಿರಲಿಲ್ಲ ನಮ್ಮ ಸಮಾಜದಲ್ಲಿ. ಯಾಕಂದರೆ ಲೋಹದ ಬಳಕೆ ಯುದ್ಧ ಮತ್ತು ಒಕ್ಕಲುತನ ಅದರಾಚೆಗೂ ಕೂಡ ಲೋಹವನ್ನು ಬಳಸೋಕ್ಕೆ ಶುರು ಮಾಡಿದ ತಕ್ಷಣ ಆ ಲೋಹವನ್ನು ಹದಗೊಳಿಸುವ ಪ್ರಕ್ರಿಯೆಗೆ ಕೆಲವು ಕೆಲಸಗಳು ಬೆಳೆದವು. ಆ ಕೆಲಸಗಳಿಗೆ ಒಂದೊಂದು ಕ್ರಿಯಾಪದಗಳು ಕೂಡ ಬೆಳೆದವು. ಸೊ ಹೀಗೆ ಯಾವುದೇ ಕ್ಷೇತ್ರವನ್ನು ನೀವು ತೆಗೆದುಕೊಳ್ಳಿ. ಇವತ್ತು ಕಂಪ್ಯೂಟರ್ ಬಂತು, ನಾವು ಇವತ್ತು ಮೇಲ್ ಸೆಂಡ್ ಮಾಡ್ತೀವಿ. ಈ ಸೆಂಡ್ ಮಾಡೋದು ನಮಗೆ ಗೊತ್ತೇ ಇರಲಿಲ್ಲ. ನಾವು ಕಳಿಸೋದು ಗೊತ್ತಿತ್ತು, ಬಟ್ ಸೆಂಡ್ ಮಾಡೋದು ನಾವು ಸೆಂಡಿಸೋದಿಲ್ಲ. ಅದು ಭಾಳ ಆಶ್ಚರ್ಯ ಅದು. ಸೊ ಈ ರೀತಿಯಲ್ಲಿ ಸಮಾಜದಲ್ಲಿ ಆಗುವ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು ಕನ್ನಡ ಭಾಷೆಯ ಬೆಳವಣಿಗೆಗೆ ಕಾರಣ ಆಗ್ತಿರ್ತವೆ. ಇದರಲ್ಲಿ ಎರಡು ಭಾಷೆಗಳು ಬೆರೆತು ಬಳಕೆ ಆಗುವಂಥದ್ದನ್ನು ನಾವು ನೋಡ್ಬೋದು. ಯಾಕಂದರೆ ಸಾಮಾಜಿಕ ಬೆಳವಣಿಗೆಗಳು ಬೇರೆ ಭಾಷೆಯ ಸಂಪರ್ಕದಿಂದ ನಮಗೊದಗಿದ್ದರೆ ಆವಾಗ ಎರಡು ಭಾಷೆಗಳ ನಡುವೆ ಸಂಪರ್ಕ ಅನ್ನುವಂಥದ್ದು ಹೆಚ್ಚು ಬರೋದಕ್ಕೆ ಶುರುವಾಗುತ್ತೆ. ಇನ್ನೊಂದು ಕಾರಣ ಇದೆ, ಬಹಳ ಮುಖ್ಯವಾದ ಇನ್ನೊಂದು ಕಾರಣ ಭಾಷೆಯ ಬದಲಾವಣೆ ಆಗುವುದಕ್ಕೆ. ಅದನ್ನು ನಾವು ಏರಿಯಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಅಂದರೆ ಒಂದು ಪ್ರದೇಶದ ಬೆಳವಣಿಗೆ ಅಂತ. ಅಂದರೆ ಈಗ ಕನ್ನಡವನ್ನು ನಾವು ಮಾತಾಡ್ತಾ ಇದ್ದೀವಿ ಅಂದ್ಕೊಳ್ಳೋದಾದರೆ, ಕನ್ನಡಕ್ಕೆ ಒರಿಜಿನಲ್ ಅಲ್ಲದ, ಅಂದರೆ ಕನ್ನಡದ್ದೇ ಅಲ್ಲದ ಕೆಲವು ಲಕ್ಷಣಗಳು ಕನ್ನಡದಲ್ಲಿ ಬೆಳಿಬಹುದು. ಹಾಗೆ ಬೆಳೆಯೋದಕ್ಕೆ ಅದರದ್ದೇ ಮೊದಲಲ್ಲಿ ಹೇಳಿದ್ನಲ್ಲ ಆಂತರಿಕ ಕಾರಣಗಳಂತ, ಆಂತರಿಕ ಕಾರಣಗಳಲ್ಲದೆ ಬೇರೆ ಇನ್ನೊಂದು ಭಾಷೆಯ ಜೊತೆ ಬದುಕಿರುವಂತಹದ್ದು ಕಾರಣವಾಗಿರುತ್ತೆ. ನಾನು ಇನ್ನೊಂದು ಭಾಷೆಯ ಸಂಪರ್ಕದಿಂದ ಬೆಳೆಯೋದನ್ನು ಬಾಹ್ಯ ಕಾರಣ ಅಂತ ಹೇಳಿದೆ. ಅದು ಅಲ್ಲ. ವೆರಿ ಇಂಟ್ರೆಸ್ಟಿಂಗ್. ಆಂತರಿಕವೂ ಅಲ್ಲ, ಇದು ಕನ್ನಡದಲ್ಲೇ ಬೆಳೆಯುತ್ತೆ ಬಟ್ ಆಂತರಿಕ ಅಲ್ಲ. ಇದು ಬೇರೆ ಭಾಷೆಯ ಸಂಪರ್ಕದಲ್ಲಿ ಬರುತ್ತೆ ಬಟ್ ಬಾಹ್ಯ ಅಲ್ಲ. ಯಾಕೆ ಅಂದರೆ, ಉದಾಹರಣೆ ಸಮೇತ ಹೇಳ್ತೀನಿ. ಇವತ್ತು ನಮಗೆ ಮರಾಠಿ ಕನ್ನಡ ಸಂಪರ್ಕ ಇರೋದು ಎಲ್ರಿಗೂ ಗೊತ್ತಿರುವಂಥ ಒಂದು ವಿಚಾರ. ಕನ್ನಡ ಮತ್ತು ಪ್ರಾಕೃತಗಳು ಪರಸ್ಪರ ಬದಲಾದಾಗ ಪರಸ್ಪರ ಬೆರೆತು ಮರಾಠಿ ಭಾಷೆ ಇವತ್ತು ಬೆಳೆದು ಇರುವಂಥದ್ದನ್ನು ನಾವು ನೋಡ್ತೀವಿ. ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಮತ್ತು ದಕ್ಷಿಣ ಮಹಾರಾಷ್ಟ್ರದ ಮರಾಠಿಗಳಲ್ಲಿ, ಉತ್ತರ ಕರ್ನಾಟಕದ ಕನ್ನಡಗಳಲ್ಲಿ ಎರಡು ಚ ಧ್ವನಿಗಳಿವೆ. ಇಲ್ಲಿ ಉತ್ತರ ಕರ್ನಾಟಕದವ್ರು ಯಾರಾದರೂ ಇದ್ದರೆ ನಿಮಗೆ ಅರ್ಥವಾಗ್ಬೋದು, ಕಿವಿಗೆ ಕೇಳಬಹುದು ನಾನು ಉಚ್ಚಾರ ಮಾಡಿದಾಗ. ಚ ಅನ್ನುವಂಥದ್ದು ಇಡಿಯಾಗಿ ಎಲ್ಲ ಕನ್ನಡಗಳಲ್ಲಿ ಇರುವಂಥದ್ದು. ಆದರೆ ಉತ್ತರ ಕರ್ನಾಟಕದ ಕನ್ನಡಗಳಲ್ಲಿ ಚ ಧ್ವನಿಯ ಜೊತೆಗೆ ಸ ಎನ್ನುವ ಇನ್ನೊಂದು ಧ್ವನಿ ಕೂಡ ಇದೆ. ಇದನ್ನು ಉತ್ತರ ಕರ್ನಾಟಕದವರಿಗೆ ಟ್ರೈನಿಂಗ್ ಇರೋರಿಗೆ ಮಾತ್ರ ಕೇಳೋಕ್ಕೆ ಸಾಧ್ಯ, ಬೇರೆಯವರಿಗೆ ಆ ವ್ಯತ್ಯಾಸವನ್ನು ಗಮನಿಸೋದಕ್ಕೆ ಆಗದೇ ಇರ್ಬೋದು. ಬಟ್ ಪ್ರಯತ್ನ ಪಟ್ಟರೆ ಖಂಡಿತ ಸಾಧ್ಯವಾಗುತ್ತೆ. ಈ ಚ ಮತ್ತು ಸ, ಹಾಗೆಯೇ ಜ ಮತ್ತು ಜ, ಈ ಎರಡು ಜಗಳು ಬೆಳೀತವೆ. ವೆರಿ ಇಂಟ್ರೆಸ್ಟಿಂಗ್ಲಿ ಇದು ಮರಾಠಿಯಲ್ಲೂ ಇದೆ, ದಕ್ಷಿಣ ಮಹಾರಾಷ್ಟ್ರದ ಮರಾಠಿಗಳಲ್ಲಿ ಇದೆ. ಆದರೆ ಇಂಡೋ ಆರ್ಯನ್ ಭಾಷೆಯ ಲಕ್ಷಣ ಅಲ್ಲ. ಉತ್ತರ ಕರ್ನಾಟಕದ ಕನ್ನಡಗಳಲ್ಲಿ ಬಳಕೆಯಲ್ಲಿದೆ, ಆದರೆ ದ್ರಾವಿಡದ ಲಕ್ಷಣ ಅಲ್ಲ. ಸೊ ಇದೊಂದು ಏರಿಯಾ, ಅಂದರೆ ಕನ್ನಡ ಮತ್ತು ಮರಾಠಿಗಳು ಪರಸ್ಪರ ಬೆರೆಯುವ ಕ್ಷೇತ್ರದಲ್ಲಿ ಬೆಳೆಯುವಂಥ ಬೆಳವಣಿಗೆ. ಸೊ ಇದನ್ನು ನಾವು ಕ್ಷೇತ್ರೀಯ ಬೆಳವಣಿಗೆ ಅಂತ ಕರಿತೀವಿ. ಸೊ ಹೀಗೆ ಭಾಷೆಯಲ್ಲಿ ಬದಲಾವಣೆಗಳಾಗೋದಕ್ಕೆ ಹಲವಾರು ಕಾರಣಗಳು ಇರ್ತವೆ. ಇನ್ನೂ ಹಲವಾರು ಸಣ್ಣ ಸಣ್ಣ ಕಾರಣಗಳನ್ನು ನಾವು ಗುರುತಿಸೋದಕ್ಕೆ ಸಾಧ್ಯ ಇದೆ. ದೇಹ ರಚನೆ ಮೊದಲಾದವುಗಳು ಮತ್ತು ಆಧುನಿಕತೆ, ಹೀಗೆ. ಆಮೇಲೆ ಪಠ್ಯ ಬೆಳೀತಾ ಇದ್ದಾಗೆ ಆಧುನಿಕತೆ ಅಂದರೆ ಮುದ್ರಣ ಅವೆಲ್ಲ ಬಂದ ಮೇಲೆ ಮತ್ತೆ ನಮ್ಮ ಭಾಷೆ ಬೇರೆ ರೀತಿಯ ಬೆಳವಣಿಗೆಗೆ ಪ್ರಭಾವವನ್ನು ಪಡ್ಕೊಳ್ತಾ ಇದೆ. ಸ್ಟ್ಯಾಂಡರ್ಡೈಸೇಷನ್ ಪ್ರೊಸೆಸ್ಸು ಇವೆಲ್ಲ ತುಂಬ ಹಲವಾರು ಸಣ್ಣ ಪುಟ್ಟ ಕಾರಣಗಳನ್ನು ನಾವು ಗುರುತಿಸೋದಕ್ಕೆ ಅಥವಾ ನೋಡೋದಕ್ಕೆ ಸಾಧ್ಯ ಇದೆ. ಸೊ ಹೀಗೆ ವಿವಿಧ ಹಂತಗಳಲ್ಲಿ ವಿವಿಧ ರೀತಿಯ ಬೆಳವಣಿಗೆಗಳನ್ನು ನಾವು ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ. ರೈಟ್. ಈ ಬದಲಾವಣೆಗಳನ್ನು ಹೇಗೆ ಅಧ್ಯಯನ ಮಾಡ್ತೀವಿ ಅನ್ನೋದಕ್ಕಿಂತ ಯಾಕೆ ಅಧ್ಯಯನ ಮಾಡಬೇಕು ಅನ್ನೋದನ್ನು ನಾನು ಮೊದಲಿಗೆ ಮಾತಾಡ್ತೀನಿ.
ಯಾಕಂದರೆ ಈ ಇತಿಹಾಸ 1000 ವರ್ಷದ ಹಿಂದೆ ಕನ್ನಡ ಹೀಗಿತ್ತು ಅಂತ ಹೇಳೋದ್ರಿಂದ ನಮಗೇನು ಗೊತ್ತಾಗುತ್ತೆ ಅನ್ನುವಂಥದ್ದು ಒಂದು ಸಾಮಾನ್ಯವಾದ ಜನರಲ್ ಕುತೂಹಲವೂ ಆಗಿರಬಹುದು ಇದು, ಅಥವಾ ಬಟ್ ಇದು ತುಂಬ ಸೀರಿಯಸ್ ಆದಂತಹ ಕುತೂಹಲ. ಯಾಕಂದರೆ ಮನುಷ್ಯರಿಗೆ ಮೂಲಭೂತವಾದಂತಹ ಆಸಕ್ತಿಗಳಲ್ಲಿ ತನ್ನ ಇತಿಹಾಸವನ್ನು ತಿಳಿದುಕೊಳ್ಳುವಂಥದ್ದು ಕೂಡ ಒಂದು. ಸೊ ಹಾಗಾಗಿ ಸಹಜವಾಗಿಯೇ ಭಾಷೆ ಇತಿಹಾಸವನ್ನು ತಿಳಿದುಕೊಳ್ಳೋದು ಮನುಷ್ಯ ಕುತೂಹಲದ ಭಾಗವಾಗಿ ಇರುತ್ತೆ. ಬಟ್ ಅಷ್ಟು ಮಾತ್ರ ಅಲ್ಲ, ಅರಿವಿನ ಬೆಳವಣಿಗೆಯ ಭಾಗವಾಗಿ, ನಾಲೆಡ್ಜ್ ಡೆವಲಪ್ಮೆಂಟಿನ ಭಾಗವಾಗಿಯೂ ಕೂಡ ನಾವು ನಮ್ಮ ಇತಿಹಾಸವನ್ನು ತಿಳಿದುಕೊಳ್ಳಬೇಕಾಗುತ್ತೆ ಅಂತ. ಇವತ್ತು ನಮಗೆ ತುಂಬ ಇತ್ತೀಚೆಗೆ ಕೆಲವು ದಶಕಗಳಿಂದ ಮನುಷ್ಯ ಭಾಷೆ ಹೇಗೆ ಬೆಳೆದು ಬಂತು, ಯಾಕೆ ಬೆಳೆದು ಬಂತು ಅಂತ ತುಂಬ ತೀವ್ರವಾದ ಆಸಕ್ತಿಯನ್ನು ವಿದ್ವಾಂಸರುಗಳು ಬೇರೆ ಬೇರೆ ಡಿಸಿಪ್ಲಿನ್ಗಳಲ್ಲಿ, ಭಾಷಾ ವಿಜ್ಞಾನ ಮಾತ್ರ ಅಲ್ಲ ಬೇರೆ ಬೇರೆ ಡಿಸಿಪ್ಲಿನ್ಗಳಲ್ಲಿ ಬೆಳೆಸ್ಕೊಳ್ತಾ ಇದ್ದಾರೆ. ಸೊ ಹಾಗೆ ಮನುಷ್ಯ ಭಾಷೆ ಹೇಗೆ ಬೆಳೆದು ಬಂತು, ಯಾಕೆ ಅನ್ನುವಂಥದ್ದು ತುಂಬ ಡಿಫರೆಂಟ್ ಆದ ಪ್ರಶ್ನೆ. ಯಾಕಂದರೆ ಭಾಷೆನೇ ಇರಲಿಲ್ಲ, ಹಾಗಾಗಿ ಅದು ನಮ್ಮ ಭಾಷಾ ವಿಜ್ಞಾನದ ವ್ಯಾಪ್ತಿಗೆ ಬರೋದಿಲ್ಲ. ಬಟ್ ಹೇಗೆ ಬೆಳೀತು ಅನ್ನೋದಿದೆಯಲ್ಲ, ಇದು ಭಾಷಾ ವಿಜ್ಞಾನಿಗಳಿಗೆ ತುಂಬ ಕುತೂಹಲದಾಯಕವಾದಂಥ ಒಂದು ಪ್ರಶ್ನೆ. ಇದು ಆಂಥ್ರಪೊಲಜಿ, ಹಿಸ್ಟ್ರಿ, ಜೆನೆಟಿಕ್ಸು, ಬೇರೆ ಬೇರೆ ಜ್ಞಾನ ಶಾಖೆಗಳವರನ್ನು ಒಳಗೊಂಡು ಎಲ್ಲರೂ ಸೇರಿ ಒಂದು ಕಡೆ ಕೆಲಸ ಮಾಡುವಂಥ ಕ್ಷೇತ್ರ ಐತಿಹಾಸಿಕ ಭಾಷಾ ವಿಜ್ಞಾನ. ಇವತ್ತು ಆ ಎಲ್ಲ ಕ್ಷೇತ್ರಗಳನ್ನು ಮುಟ್ಟುತ್ತಾ ಇದೆ. ಇವತ್ತು ನಾವು ಜಾಗತಿಕವಾಗಿ ಭೂಮಿಯ ಮೇಲೆಲ್ಲ ಜನವಸತಿ ಮತ್ತು ವಲಸೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇವುಗಳ ಬಗ್ಗೆ ನಾವು ಮಾತನಾಡುವುದಕ್ಕೆ ಅಥೆಂಟಿಕ್ ಆದ ಆಧಾರಗಳನ್ನು ಭಾಷಾ ವಿಜ್ಞಾನ ಕೊಡಬಲ್ಲದು. ಇವಾಗ ಸುಮ್ಮನೆ ಜನರಲ್ ಆಗಿ ಹುಚ್ಚು ಪ್ರಶ್ನೆಯೇ ಆದರೂ ಕೂಡ ಹೆಚ್ಚು ಜನರಿಗೆ ಪರಿಚಯವಿರುವಂಥ ಒಂದು ಪ್ರಶ್ನೆ ಏನಂದರೆ, ಭಾರತದ ಮೂಲ ನಿವಾಸಿಗಳು ಯಾರು? ಇಟ್ಸ್ ಅ ಹುಚ್ಚು ಪ್ರಶ್ನೆ, ನೋ ಡೌಟ್ ಇನ್ ಇಟ್. ಬಟ್ ಸ್ಟಿಲ್ ಎಲ್ಲರೂ ಅದ್ರ ಬಗ್ಗೆ ಮಾತಾಡ್ತೀವಿ, ಯೋಚನೆ ಮಾಡ್ತೀವಿ. ಇದರಂತ ಏನಂದರೆ ಈವನ್ ಯೂನಿವರ್ಸಿಟಿ ಪ್ರೊಫೆಸರ್ಗಳು ಕೂಡ ಇವರು ಮೂಲ ಭಾರತೀಯರು, ಇವರು ಮೂಲ ಭಾರತೀಯರು, ಮೂಲ ನಿವಾಸಿಗಳು ಅಂತೆಲ್ಲ ಹೇಳ್ತೀವಿ. ಬಟ್ ಇನ್ನೊಂದು ಕಡೆ ವಲಸೆಯನ್ನು ಕೂಡ ನಾವು ಮಾತಾಡ್ತೀವಿ. ಸೊ ಇವೆಲ್ಲ ತುಂಬ ಆಶ್ಚರ್ಯಕರವಾದಂಥ ವಿಚಾರಗಳು. ಇರಲಿ, ಅವನ ಪಕ್ಕಕ್ಕೆ ಇಡೋಣ. ಸೊ ಹೀಗೆ ಭಾರತದಲ್ಲಿ ಜನವಸತಿ ಎಲ್ಲಿತ್ತು, ಯಾವುದಿತ್ತು, ಯಾರಿದ್ರು, ಹೇಗಿದ್ರು ಅಂತನ್ನುವಂಥದ್ದನ್ನು ನಾವು ತಿಳಿದುಕೊಳ್ಳೋದಕ್ಕೆ ಭಾಷೆ ಬಹಳ ಮುಖ್ಯವಾದಂಥ ಒಂದು ಆಧಾರವನ್ನು ಕೊಡುತ್ತೆ, ಅಥೆಂಟಿಕ್ ಆದ ಆಧಾರವನ್ನು ಕೊಡುತ್ತೆ. ಸೊ ಹಾಗಾಗಿ ಭಾಷಾ ವಿಜ್ಞಾನ, ಅದರಲ್ಲೂ ಹಿಸ್ಟಾರಿಕಲ್ ಲಿಂಗ್ವಿಸ್ಟಿಕ್ಸ್ ಅನ್ನುವಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಈಗ ಸುಮ್ಮನೆ ನಾವು ಮಾತನಾಡೋದಾದರೆ, ಈ ಕನ್ನಡ ಬಳಕೆಯಲ್ಲಿರುವಂಥ ಪ್ರದೇಶಕ್ಕೆ ಹೊಂದಿಕೊಂಡು ನೀಲಗಿರಿ ಬಳಕೆಯಲ್ಲಿದೆ. ನಮಗೆಲ್ಲ ಗೊತ್ತಿದೆ ನೀಲಗಿರಿ ಇನ್ಫ್ಯಾಕ್ಟ್ ಕರ್ನಾಟಕ. ಭೌಗೋಳಿಕ ರಾಜಕೀಯವಾಗಿ ಅದು ಕರ್ನಾಟಕ ಅಲ್ಲ, ಬಟ್ ಸಾಂಸ್ಕೃತಿಕವಾಗಿ ಅದು ಕರ್ನಾಟಕವೇನೆ. ಅಲ್ಲಿ ಕನ್ನಡ ಬಳಕೆಯಲ್ಲಿದೆ. ತೊದ, ಕೋತ ಎನ್ನುವಂತಹ ಮತ್ತು ಕುರುಂಬ ಎನ್ನುವಂಥ ವಿಶಿಷ್ಟ ವೆರೈಟಿಗಳು, ಭಾಷಾ ಬಗೆಗಳು ಬಳಕೆಯಲ್ಲಿವೆ. ಭಾಷಾ ಬಗೆಗಳು ಬಳಕೆಯಲ್ಲಿವೆ. ಈ ತೊದ, ಕೋತ, ಕುರುಂಬ ಅಂದರೆ ತಮಿಳುನಾಡಿನ ಕುರುಬ ಅಥವಾ ಕರ್ನಾಟಕದಲ್ಲೂ ಕುರುಬ ಇದೆ. ಈ ಭಾಷಾ ವೆರೈಟಿಗಳಲ್ಲಿ ಕೆಲವು ತುಂಬ ವಿಶಿಷ್ಟವಾದ ಅಂಶಗಳಿವೆ. ಈಗ ಒಂದು ಉದಾಹರಣೆ ನಾವು ತೆಗೆದುಕೊಳ್ಳೋದಾದರೆ, ತೊದ ಭಾಷೆಯಲ್ಲಿ ಈಗ ಕನ್ನಡದಲ್ಲಿ ರೆಟ್ರೋಫ್ಲೆಕ್ಸ್ ಮಡಿಚಿದ ಧ್ವನಿಗಳಿವೆ ನೋಡಿ, ಮೂರ್ಧನ್ಯ ಧ್ವನಿಗಳಿವೆಯಲ್ಲ, ಟ, ಡ, ಣ, ಳ 4 ಇವೆ. ಆದರೆ ತೊದದಲ್ಲಿ ತುಂಬ ಧ್ವನಿಗಳಿವೆ. 8ಕ್ಕೂ ಹೆಚ್ಚು ಧ್ವನಿಮಗಳು, ಬರೀ ಧ್ವನಿಯಲ್ಲ, ಧ್ವನಿಮಗಳೇನೆ 8ಕ್ಕೂ ಹೆಚ್ಚು ಧ್ವನಿಗಳಿವೆ. ಅಷ್ಟು ನಾಲಿಗೆಯನ್ನು ಮಡಿಚಿ ಮಾತನಾಡುವುದಕ್ಕೆ ನಮಗೆ, ನಾಲಿಗೆ ಮಡಿಚುವ ಭಾಷೆಯವರಾದ ನಮಗೇನೇ ಆಶ್ಚರ್ಯವಾಗುವಷ್ಟು ಮಡಿಚಿದ ಧ್ವನಿಗಳು ಅಲ್ಲಿವೆ. ಅದಕ್ಕೆ ಏನು ಕಾರಣ ಇರಬಹುದು, ಹೇಗಿರಬಹುದು ಅಂತ ಆಂಥ್ರಪೊಲಜಿ ಹಿನ್ನೆಲೆಯನ್ನು ಅದರ ಜೊತೆಗೆ ಐತಿಹಾಸಿಕ ಭಾಷಾ ವಿಜ್ಞಾನ ಅಧ್ಯಯನ ಮಾಡ್ತಾ ಹೋದಾಗ ನಮಗೆ ಆ ಭಾಗಕ್ಕೆ ಎಲ್ಲೋ ವಲಸೆ ಆಗಿರಬಹುದೇ ಅನ್ನೋ ಅನುಮಾನಗಳು ಶುರುವಾಗ್ತವೆ. ಅದನ್ನು ಹೇಗೆ ಬಿಡಿಸ್ತಾ ಹೋಗ್ತಾರೆ ವಿದ್ವಾಂಸರುಗಳು ಅಂದರೆ, ತೊದ, ಕೋತ, ಕುರುಂಬ ಅದಕ್ಕೆ ಅಟ್ಯಾಚ್ ಆಗಿ ಕೊಡವ ಮತ್ತು ತುಳು ಭಾಷೆಗಳನ್ನು ನೋಡ್ತಾ ಹೋಗ್ತೀವಿ. ಇವು ದ್ರಾವಿಡದ ತುಂಬ ಹಳೆಯ ರೂಪಗಳನ್ನು ಉಳಿಸ್ಕೊಂಡಿರುವಂತಹ ವೆರೈಟಿಗಳು, ಭಾಷಾ ಬಗೆಗಳು. ಆದರೆ ಕನ್ನಡ, ಮಲಯಾಳಂ ಮತ್ತು ತಮಿಳು ಈ ಭಾಷೆಗಳು ತುಂಬ ಅಂದರೆ ಸಾಕಷ್ಟು ಅಂಶಗಳನ್ನು ಬೆಳೆಸ್ಕೊಂಡಿವೆ, ಬದಲಾವಣೆಯನ್ನು ಮಾಡಿಕೊಂಡಿವೆ ಅನ್ನುವಂಥದ್ದನ್ನು ಗುರುತಿಸ್ತೀವಿ. ಸೊ ಇದೆಲ್ಲ ನಮಗೆ ಐತಿಹಾಸಿಕ ಭಾಷಾ ವಿಜ್ಞಾನದಲ್ಲಿ ಸಾಧ್ಯವಾಗುತ್ತೆ. ಸೊ ಇತ್ತೀಚೆಗೆ ನಾವು ಅಫ್ಕೋರ್ಸ್ ನಿರಂತರವಾಗಿ ನಡೀತಾನೇ ಇವೆ. ಬೇರೆ ಬೇರೆ ಕಡೆಯೆಲ್ಲ ಏನಾಗ್ತಾ ಇದೆ ಅಂತಂದರೆ, ಭಾಷೆಯ ಹಳೆಯ ರೂಪಗಳನ್ನು ಅಧ್ಯಯನ ಮಾಡುವುದರ ಮೂಲಕ ಆ ಕಾಲದ ಸಾಮಾಜಿಕ ಪರಿಸ್ಥಿತಿ ಹೇಗಿತ್ತು ಈಗ ಸುಮ್ಮನೆ ಒಕ್ಕಲುತನ ಎಷ್ಟು ಹಿಂದೆ ಒಂದು ಭಾಷೆಯನ್ನು ಆಡುವವರಿಗೆ ಗೊತ್ತಿತ್ತು ಅಂತ ಹೇಳೋದಕ್ಕೆ, ಆ ಭಾಷೆಯಲ್ಲಿ ಒಕ್ಕಲುತನಕ್ಕೆ ಸಂಬಂಧಪಟ್ಟ ಪದಗಳು ಇವೆಯೇ ಅನ್ನುವಂಥದ್ದು ಮೂಲಭೂತವಾದ ಆಧಾರವಾಗಿಬಿಡುತ್ತೆ. ತುಂಬ ಯಾರು ಅಲ್ಲೇನು ವಾದ ವಿವಾದಕ್ಕೆ ಅವಕಾಶವೇ ಇಲ್ಲ ನೋಡಿ.
ಬಟ್ ಒಕ್ಕಲುತನದ ಪದಗಳನ್ನು ಬೇರೆ ಭಾಷೆಯಿಂದ ಏನಾದರೂ ತೆಗೆದುಕೊಂಡಿದ್ದಾರೆಯೇ? ಈಗ ನೋಡಿ, ಕನ್ನಡ ಮತ್ತು ಲಂಬಾಣಿ ಸಂಬಂಧದಲ್ಲಿ ನಾವು ನೋಡೋದಾದರೆ ಗುಡಿ ಅನ್ನೋ ಶಬ್ದ ಲಂಬಾಣಿಯಲ್ಲಿ ಇರಲಿಲ್ಲ, ಆ ಕಾನ್ಸೆಪ್ಟು ಇರಲಿಲ್ಲ, ಹಾಗಾಗಿ ಆ ಶಬ್ದ ಇರಲಿಲ್ಲ. ಬಟ್ ಕನ್ನಡದ ಸಂಪರ್ಕಕ್ಕೆ ಬಂದ ಮೇಲೆ ಕನ್ನಡದಲ್ಲಿ ಅದಾಗಲೇ ಲಂಬಾಣಿಗರು ಕನ್ನಡಿಗರ ಸಂಪರ್ಕಕ್ಕೆ ಬರೋ ವೇಳೆಗೆ ಗುಡಿ ಕಾನ್ಸೆಪ್ಟ್ ಬೆಳೆದ್ಬಿಟ್ಟಿತ್ತು. ಸೊ ಗುಡಿಯನ್ನು ನೇರವಾಗಿ ಅಲ್ಲಿ ತಗೊಳ್ತಾರೆ. ಈಗ ಲಂಬಾಣಿಗರಲ್ಲಿ ನಾವು ಇವತ್ತು ಗುಡಿ ಇರೋದನ್ನು ನೋಡಿ ಸಾವಿರಾರು ವರ್ಷಗಳಿಂದ ಗುಡಿ ಇದೆ ಅಂತ ಹೇಳೋದಕ್ಕೆ ಸಾಧ್ಯವೇ? ಸೊ ಆಗ ನಮಗೆ ಐತಿಹಾಸಿಕ ಭಾಷಾ ವಿಜ್ಞಾನ ಸಹಾಯವನ್ನು ಮಾಡುತ್ತೆ. ಕನ್ನಡದಲ್ಲಿಯೂ ಕೂಡ ಗುಡಿ ಅಂತಂದರೆ ಇವತ್ತು ನಾವೇನು ಅಂದ್ಕೊಂಡಿದ್ದೀವಲ್ಲ, ಯಾರೋ ದೇವರು ಅನ್ನೋ ಒಂದು ಶಕ್ತಿ ಇರುವಂಥ ಜಾಗ ಅಂತ, ಅದು ಕನ್ನಡದಲ್ಲೂ ಇರಲಿಲ್ಲ. ಇದು ನಮಗೆ ಐತಿಹಾಸಿಕ ಭಾಷಾ ವಿಜ್ಞಾನ ಹೇಳ್ಕೊಡುತ್ತೆ. ಹಾಗಾದರೆ ಗುಡಿ ಅಂದರೆ ಏನು? ಗುಡಿ ಅಂದರೆ ಮನೆ. ತುಂಬ ಸಿಂಪಲ್. ನೀವೆಲ್ಲ ಇಲ್ಲಿರೋರು ಯಾರೂ ಗುಡಿಸಲಲ್ಲಿ ಇರೋದಿಲ್ಲ, ಅಫ್ಕೋರ್ಸ್, ಯಾಕಂದರೆ ನಾವು ಅದನ್ನು ಬಿಟ್ಟು ಬಂದುಬಿಟ್ಟಿದ್ವಿ. ಬಟ್ ಇನ್ನೂ ನಮ್ಮ ಜೊತೆ ಇರೋ ಬಹಳಷ್ಟು ಜನ ಗುಡಿಸಲಲ್ಲಿ ಬದುಕಿದ್ದಾರೆ. ಅವರು ಗುಡಿಯಲ್ಲೇ ಇದ್ದಾರೆ. ಗುಡಿ, ಗುಡಿಸಲು ಎರಡೂ ಒಂದೇ ಶಬ್ದ, ಒಂದೇ ಮೂಲದಿಂದ ಬಂದಿರುವಂಥದ್ದು. ಕಲಬುರಗಿಯಲ್ಲಿ ಅದನ್ನು ಗುಡ್ಲು ಅಂತ ಕರೀತಾರೆ, ಗುಡಿಸಲು ಅಂತ ಕರೀತಾರೆ, ಗುಡಿಸಲು ಅಂತಲೂ ಕರೀತಾರೆ. ಬೇರೆ ಬೇರೆ ರೂಪಗಳಲ್ಲಿ ಅದು ಬಳಕೆಯಲ್ಲಿರುವಂಥದ್ದನ್ನು ನಾವು ನೋಡ್ತೀವಿ. ನೋಡಿ, ಒಂದು ಶಬ್ದವನ್ನು ಇಟ್ಟುಕೊಂಡು ನಾವು ಅದರ ಇತಿಹಾಸವನ್ನು ನೋಡ್ತಾ ಹೋದರೆ ನಮಗೆ ಈ ಎಲ್ಲ ಅಂಶಗಳು ಗೊತ್ತಾಗ್ತಾ ಹೋಗ್ತವೆ. ಈಗ ಕರ್ನಾಟಕ ಅನ್ನೋ ಶಬ್ದವನ್ನೇ ನಾವು ಇಟ್ಕೊಂಡು ಮಾತಾಡೋದಾದರೆ, ಹಳೆಯ ಸಾಹಿತ್ಯದಲ್ಲಿ ಕರ್ನಾಟ ರೆಟ್ರಫ್ಲೆಕ್ಸ್ ಇತ್ತು ಮತ್ತು ಕ ಇರಲಿಲ್ಲ, ಕರ್ನಾಟ ಅನ್ನೋದು ಮಾತ್ರ ಇತ್ತು. ಹಾಗಾದರೆ ಈ ಕ ಎಲ್ಲಿಂದ ಬಂದು ಜಾಯ್ನ್ ಆಯಿತು, ಯಾಕೆ ಬಂದು ಜಾಯ್ನ್ ಆಯಿತು ಅಂತ ಕೇಳಿದರೆ ನಮಗೆ ಐತಿಹಾಸಿಕ ಭಾಷಾ ವಿಜ್ಞಾನ ಒಂದು ಉದಾಹರಣೆ ಕೊಡುತ್ತೆ. ಓಕೆ, ಇದೊಂದು ಒಳ್ಳೆಯ ನೆನಪು, ಒಳ್ಳೆಯ ಪ್ರಸ್ತಾವನೆ ಆದಂಗೆ ಆಯಿತು, ಒಳ್ಳೆಯ ಪ್ರಸ್ತಾಪ ಬಂತು. ಅಂದರೆ ಐತಿಹಾಸಿಕ ಭಾಷಾ ವಿಜ್ಞಾನದಲ್ಲಿ ಹೇಗೆ ನಾವು ಈ ಒಂದೊಂದು ರೂಪಗಳನ್ನ ಅಧ್ಯಯನ ಮಾಡ್ತೀವಿ ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ಕೂಡ ಇದಾಗುತ್ತೆ. ರೈಟ್. ಕರ್ನಾಟ ಅನ್ನೋದಕ್ಕೆ ಕ ಒಂದು ಸೇರಿಕೊಂಡಿದೆ ತುಂಬ ನಂತರ ಅಂದರೂ 1000 ವರ್ಷದ ಹಿಂದೆಯೇ ಅದು ಸೇರಿಕೊಂಡಿರ್ಬೋದು. ಬಟ್ ಕಂಪ್ಲೀಟ್ ಫಿಕ್ಸ್ ಆಗಿರೋದು ಕ್ರಮೇಣ ಕಾಲಾನುಕ್ರಮದಲ್ಲಿ ಆಗಿದೆ. ಹಾಗಾದರೆ ಈ ಕ ಅನ್ನೋದು ಏನು ಅಂತ ನಾವು ನೋಡ್ತಾ ಹೋದಾಗ, ಈಗ ತಮಿಳಿನಲ್ಲಿ ಅಗಂಪುರಂ ಅನ್ನುವಂಥ 2 ಕಾವ್ಯಮೀಮಾಂಸೆಯ ಮತ್ತು ಸಮಾಜ ಮೀಮಾಂಸೆಯ ಪರಿಕಲ್ಪನೆಗಳಿವೆ. ಅದರಲ್ಲಿ ಒಂದು ಅಗಂ, ಇನ್ನೊಂದು ಪುರಂ. ಆ ಅಗಂ ಅನ್ನುವುದು ತಮಿಳಿನಲ್ಲಿ ಇವತ್ತು ಅಗಮ್ ಅಂತ ಉಚ್ಚಾರ ಮಾಡ್ತಾ ಇದ್ರು, ಅದರ ಮೂಲ ದ್ರಾವಿಡ ರೂಪ ಅಕಂ ಅನ್ನುವಂಥದ್ದು. ಕ ಇತ್ತು, ಅದು ಗ ಇರಲಿಲ್ಲ. ಗ ಆನಂತರದ ಬೆಳವಣಿಗೆ, ಕನ್ನಡದಲ್ಲೂ ಆನಂತರದ ಬೆಳವಣಿಗೆ, ತಮಿಳಿನಲ್ಲೂ ಕೂಡ ಅದು ಆನಂತರದ ಬೆಳವಣಿಗೆ. ಸೊ ಅಕಂ ಅನ್ನುವಂಥದ್ದು ಮೂಲ ರೂಪ. ಆ ಅಕಂ ಅನ್ನುವಂಥದ್ದಕ್ಕೆ ಅರ್ಥ ಒಳಗೆ ಅಂತ ಅರ್ಥ ಇದೆ, ಮನೆ ಅಂತಲೂ ಕೆಲವು ಸಂದರ್ಭದಲ್ಲಿ ಅರ್ಥ ಇದೆ ಅದಕ್ಕೆ. ಸೊ ಆ ಮೂಲ ರೂಪ ನಮಗೆ ಕನ್ನಡದ ಅಂಗೈಯಲ್ಲಿದೆ. ಅಕನ್ ಕೈ ಇದು ಆ್ಯಕ್ಚುಲಿ. ಅಕನ್ ಅಂದರೆ ಒಳಗಿನ ಕೈಯ ಒಳಗಿನ ಭಾಗ ಅಲ್ವಾ ಇದು. ಸೊ ಹಾಗಾಗಿ ಒಳಗಿನ ಕೈ ಅನ್ನೋ ಅರ್ಥದಲ್ಲಿ ಅಕನ್ ಕೈ ಅಂತೇಳಿ ಅಕನ್ ಕೈ, ಅಗಂಗೈ, ಅಂಗೈ ಅಂತ ಬೆಳೆದಿದೆ. ನೋಡಿ, ನಮಗೆ ಭಾಷೆಯ ರಚನೆಯನ್ನು ಈ ಐತಿಹಾಸಿಕ ಭಾಷಾ ವಿಜ್ಞಾನವನ್ನು ಇಟ್ಕೊಂಡ್ಬಿಟ್ರೆ ಈ ಭಾಷೆಯ ರಚನೆ, ಸಮಾಸ ಪದಗಳು ಇವುಗಳನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ನಮಗೆ ಸಹಾಯ ಆಗುತ್ತೆ. ಓಕೆ, ಈ ಅಕನ್ ಅನ್ನುವಂಥದ್ದು ಹಾಗಾದರೆ ಕನ್ನಡದಲ್ಲಿ ಇದೆ ಅನ್ನೋದಕ್ಕೆ ಏನಾದರೂ ಆಧಾರಗಳಿವೆಯೇ ಅಂತ ಕೇಳ್ಬೋದು. ಕನ್ನಡದಲ್ಲಿ ಅಕನ್ ಅನ್ನುವಂಥದ್ದು ಅಟ್ಲೀಸ್ಟ್ 1500 ಅಂದರೆ ಹಲ್ಮಿಡಿಗಿಂತ ಮುಂಚೆನೇ ತನ್ನ ಸ್ವತಂತ್ರ ಬಳಕೆಯನ್ನು ಕಳ್ಕೊಂಡ್ಬಿಟ್ಟಿತ್ತು. ಹಾಗಾದರೆ ಅದು ಇತ್ತು ಅನ್ನೋದಕ್ಕೆ ಏನು ಆಧಾರ ಅಂತಂದರೆ ಅಂಗೈಯ ಆಧಾರ. ಅಕನ್ ಕೈ ಅಂದರೆ ಒಂದು ಸಮಾಸ ಪದದಲ್ಲಿ ಅದು ಉಳ್ಕೊಂಡಿದೆ. ನಮ್ಮ ಅಂಗಾಲಲ್ಲೂ ಇದೆ, ಅಕನ್ ಕಾಲ್, ಅಂಗಾಲ್. ಸೊ ಅಗವಾಳ್ತೆ ಅನ್ನುವಂಥದ್ದು, ಅಗಪ್ಪಡು ಅನ್ನುವಂಥದ್ದು, ಕೆಲವೊಂದೆಲ್ಲ ಹಳಗನ್ನಡದಲ್ಲಿ ಬಳಕೆಯಾದ ಪದಗಳು ನಮಗೆ ಸಿಗ್ತವೆ. ಕನ್ನಡ ನಿಘಂಟಿನಲ್ಲಿ ಅವುಗಳನ್ನೆಲ್ಲ ಕೊಡ್ತಾರೆ. ಸೊ ಸಮಾಸ ಪದವಾಗಿ ಒಂದು ಪದ ಇದೆ ಇವತ್ತು ಅಂದರೆ ಅದು ಹಿಂದೆ ಇತ್ತು ಅಂತಲೇ ಅರ್ಥ. ಯಾಕಂದರೆ ಇಲ್ಲದೇನೆ ಸಮಾಸ ಪದದಲ್ಲಿ ಅದು ಬಂದು ಜಾಯ್ನ್ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾದರೆ ಅಷ್ಟು ಹಿಂದೆಯೇ ಒಂದು ಶಬ್ದ ಹಲ್ಮಿಡಿಗಿಂತ ಹಿಂದೆ, ನನ್ನ ವೈಯಕ್ತಿಕವಾಗಿ ಕ್ರಿಸ್ತಶಕದ ವೇಳೆಗೇ ಅದು ಆಲ್ಮೋಸ್ಟ್ ಬ್ಲರ್ ಆಗೋಗಿತ್ತು. ತನ್ನ ಸ್ವತಂತ್ರ ಬಳಕೆಯನ್ನು ಅದು ಕಳೆದುಕೊಂಡಿತ್ತು ಅಥವಾ ಕಳೆದುಕೊಳ್ತಾ ಇತ್ತು. ಒಂದು ಸ್ವತಂತ್ರ ಶಬ್ದ ಪ್ರತ್ಯಯವಾಗಿ ಬೆಳೆಯುತ್ತೆ. ಇದನ್ನು ನಾವು ಗ್ರಾಮಟಿಕಲೈಸೇಷನ್ ಅಂತ ಕರಿತೀವಿ ಭಾಷಾ ವಿಜ್ಞಾನದಲ್ಲಿ. ಒಂದು ಪದ ತನ್ನ ಸ್ವತಂತ್ರ ಅಸ್ತಿತ್ವವನ್ನು ಕಳೆದುಕೊಂಡು ಪ್ರತ್ಯಯವಾಗಿ ಅಂದರೆ ಬದ್ಧ ಆಕೃತಿಮಾಗಿ ಬೆಳೆಯುತ್ತೆ. ಸೊ ಹೀಗೆ ಬೆಳೆಯುವಂಥದ್ದನ್ನು ನಾವು ಗಮನಿಸ್ತೀವಿ. ಸೊ ಅಕನ್ ಅನ್ನುವಂಥದ್ದು ಒಂದು ಸ್ವತಂತ್ರ ಪದ ಇದ್ದದ್ದು, ಆಮೇಲೆ ಅದು ಪ್ರತ್ಯಯವಾಗಿ ಮಾತ್ರ ಮುಂದೆ ಬೆಳೆಯುವಂಥದ್ದನ್ನು ನೋಡ್ಬೋದು. ಅಪ್ರತ್ಯಯವಾಗಿ ನಾನು ಆಮೇಲೆ ಬೇಕಾದರೆ ಇದನ್ನು ಮತ್ತೊಮ್ಮೆ ತಗೊಳ್ತೀನಿ. ವಿಭಕ್ತಿ ಪ್ರತ್ಯಯವಾಗಿ ಅಕನ್ ಅನ್ನುವಂಥದ್ದು ಕನ್ನಡದಲ್ಲಿ ತುಂಬ ವ್ಯಾಪಕವಾಗಿ ಬಳಕೆಯಲ್ಲಿದೆ. ಸಪ್ತಮಿ ಅಂತೇನು ಹೇಳ್ತೀವಲ್ಲ ನಾವು, ಮನ್ಯಾಗ ಅಂತ. ಆ್ಯಕ್ಚುಲಿ ಕನ್ನಡದಲ್ಲಿ ಆಗ ಅನ್ನುವಂಥದ್ದೇ ಹೆಚ್ಚು ಕಡೆ ಬಳಕೆಯಲ್ಲಿರೋ ರೂಪ. ಆದರೆ ಸಂಭವ ನಮ್ಮ ಶಿಷ್ಟ ಕನ್ನಡದವರು ಅಲ್ಲಿ ಅಂತ ಹೇಳ್ಕೊಡ್ತಾರೆ, ಅದು ಯಾಕೋ ಗೊತ್ತಿಲ್ಲ. ಸೊ ಹೀಗೆ
ನಾವು ಐತಿಹಾಸಿಕ ಭಾಷಾ ವಿಜ್ಞಾನದಲ್ಲಿ ಈ ಎಲ್ಲ ಅಂಶಗಳನ್ನು ತಿಳಿದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಆಮೇಲೆ ಭಾಷಾ ಸಂಪರ್ಕವನ್ನು ನಾವು ತಿಳಿದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಈ ಕುದುರೆ ಅನ್ನೋ ಶಬ್ದ ನಮ್ಮಲ್ಲಿ ಇಲ್ಲ, ದ್ರಾವಿಡದಲ್ಲಿ ಇಲ್ಲ ಅನ್ನುವಂಥದ್ದು, ಕುದುರೆಯ ಸಂಪರ್ಕ ಈ ಭಾಷಿಕರಿಗೆ ಇಲ್ಲ ಅನ್ನುವಂಥದ್ದನ್ನು ಹೇಳ್ಕೊಡುತ್ತೆ. ಹಾಗೆಯೇ ಗುಡಿ ಅನ್ನೋ ಶಬ್ದ ಇಲ್ಲದೇ ಇದ್ದರೆ ತುಂಬ ಹಿಂದಕ್ಕೆ ಗುಡಿ ದೇವರು ಅನ್ನೋ ಪರಿಕಲ್ಪನೆ ಹೇಗಿದ್ದುವೋ ಅಟ್ಲೀಸ್ಟ್ ಈಗ ಇದ್ದ ಹಾಗೆ ಖಂಡಿತವಾಗಿಯೂ ಇರಲಿಲ್ಲ, ಬೇರೆಯದೇ ರೀತಿಯಲ್ಲಿ ಇದ್ದಿರಬೇಕು. ವೆರಿ ಇಂಟ್ರೆಸ್ಟಿಂಗ್ಲಿ ಲಗ್ನ, ಕಲ್ಯಾಣ ಇವುಗಳು ಕೂಡ ಕನ್ನಡದಲ್ಲಿ ದ್ರಾವಿಡದಲ್ಲಿ ಇದ್ವೆ ಅನ್ನೋದು ಅನುಮಾನಾಸ್ಪದ. ಸೊ ಹೀಗೆ ಅಂದರೆ ಇದೇನು ಹೇಳ್ಕೊಡುತ್ತೆ, ಒಟ್ಟು ನಮ್ಮ ಸಾಮಾಜಿಕ ರಚನೆಯನ್ನು ತಿಳಿದುಕೊಳ್ಳುವುದಕ್ಕೂ ಕೂಡ ನಮಗೆ ಇದು ಸಹಾಯವನ್ನು ಮಾಡುತ್ತೆ. ಬೇರೆ ಭಾಷೆಯ ಸಂಪರ್ಕವನ್ನು ತಿಳಿದುಕೊಳ್ಳೋದಕ್ಕೂ ಕೂಡ ನಮಗೆ ತುಂಬ ಸಹಾಯ ಮಾಡುತ್ತೆ. ಸಾಮಾನ್ಯವಾಗಿ ನಮಗೆ ಅರಬಿಕ್ಕು ಮತ್ತು ಪರ್ಷಿಯನ್ ಸಂಬಂಧಗಳು ಯಾವಾಗ ಬಂದು ಅಂತಂದರೆ ತುಂಬ ಇತ್ತೀಚೆಗೆ ಬಂದುಬಿಡ್ತೀವಿ. ಕಲಬುರಗಿ ಬಹುಮನಿಗಳ ನಂತರ ಅಂತ ಹೇಳಿಬಿಡ್ತೀವಿ ನಾವು. ಬಹುಮನಿಗಳು ಬಂದಿರೋದು 14ನೇ ಶತಮಾನ, ಆ ನಂತರದಲ್ಲಿ ನಮಗೆ ಅರೇಬಿಕ್ಕು ಪರ್ಷಿಯನ್ ಸಂಪರ್ಕ ಬಂತು ಅಂತ. ಬಟ್ ಪಂಪ ನಮಗೆಲ್ಲರಿಗೂ ಪರಿಚಯ ಇರುವಂಥವನ್ನೇ. ಪಂಪನಲ್ಲಿನೇ ಅರೇಬಿಕ್ ಶಬ್ದಗಳ ಬಳಕೆ ಆಗಿದೆ. ಪಂಪನ ಕಾಲಕ್ಕೆ ಈ ಚಾಕಣ ಅಂತ ಅನ್ನೋ ಒಂದು ಶಬ್ದ, ಅದನ್ನು ಹೆಂಡ ಕುಡಿಯುವಾಗ ನೆಚ್ಕೊತೀವಲ್ಲ, ಸ್ನ್ಯಾಕ್ಸ್ ಅಂತ ಹೇಳ್ತೀವಲ್ಲ, ಅದು ಹಸಿ ಮಾಂಸವನ್ನು ಒಣಗಿಸಿ ಮಾಡಿರುವಂಥ ಒಂದು ಸ್ನ್ಯಾಕ್. ಅದನ್ನು ಈಗಲೂ ತುಂಬ ಜನ ತಿಂತಾರೆ, ಕುಡಿಯೋರಿಗೆ ತುಂಬ ಪರಿಚಯ ಅದು. ಸೊ ಆ ಶಬ್ದ ಪರ್ಷಿಯನ್ ಶಬ್ದ. ಸೊ ಹಾಗೆಯೇ ಪಂಪನ ಸಮಕಾಲೀನವಾದ ಕಲ್ಯಾಣಿ ಚಾಲುಕ್ಯರ ಹಲವು ಶಾಸನಗಳಲ್ಲಿ ನಮಗೆ ಪರ್ಷಿಯನ್ ಮತ್ತು ಅರೇಬಿಕ್ ಶಬ್ದಗಳು ಸಿಗೋಕ್ಕೆ ಶುರುವಾಗ್ತವೆ. ನಾವು ಹಸಿ ಒಣಶುಂಠಿ ಅಂತ ಹೇಳ್ತೀವಲ್ಲ, ಅದು ಅಲ್ಲ ಅಂತ ಅನ್ನೋದು. ಅಲ್ಲ ಅನ್ನೋ ಶಬ್ದ 9ನೇ ಶತಮಾನ ಅಥವಾ 10ನೇ ಶತಮಾನದ ಆರಂಭದಲ್ಲಿನೇ ಶಾಸನಗಳಲ್ಲಿ ಈ ಭಾಗದಲ್ಲಿ ಮಾರುಕಟ್ಟೆಗಳಲ್ಲಿ ಬಳಕೆಯಲ್ಲಿದ್ದ ವಸ್ತುಗಳಲ್ಲಿ ಒಂದು ಅಂತ ಪಟ್ಟಿ ಮಾಡ್ತಾರೆ. ಸೊ ಹಾಗೆ ನೋಡಿ, ನಮಗೆ ಭಾಷೆಯ ಇತಿಹಾಸವನ್ನು ಅಧ್ಯಯನ ಮಾಡ್ತಾ ಹೋದಾಗ ಇವೆಲ್ಲವೂ ನಮಗೆ ಗೊತ್ತಾಗ್ತಾ ಹೋಗ್ತವೆ. ರೈಟ್. ಈಗ ಇನ್ನೊಂದು ಹಂತಕ್ಕೆ ಬರೋಣ, ನಮ್ಮ ಮಾತಿನ ಇನ್ನೊಂದು ಹಂತಕ್ಕೆ ಬರೋಣ. ಏನು ಅಂದರೆ, ಏನೇನನ್ನೆಲ್ಲ ಮಾಡ್ತೀವಿ ಐತಿಹಾಸಿಕ ಭಾಷಾ ವಿಜ್ಞಾನದಲ್ಲಿ, ಏನು ಮಾಡ್ತೀವಿ ಅನ್ನೋದಕ್ಕಿಂತ ಮುಂಚೆ ಅದನ್ನು ಇನ್ನೊಂದು 5 ನಿಮಿಷ ಬಿಟ್ಟು ಬರ್ತೀನಿ. ಏನೇನೆಲ್ಲ ಮಾಡ್ತೀವಿ ಅಂತ. ಒಂದು, ಭಾಷೆಯ ಹಳೆಯ ರೂಪಗಳನ್ನು ಗುರುತಿಸ್ತೀವಿ. ಅಂದರೆ ಇವತ್ತು 2024ರಲ್ಲಿ ಕನ್ನಡ ಹೀಗೆ ಬಳಕೆಯಲ್ಲಿದೆ ಅನ್ನೋದಾದರೆ, ಅಥವಾ ನಾನು ಇರುವ ಊರಿನಲ್ಲಿ ಹೀಗೆ ಬಳಕೆಯಲ್ಲಿದೆ ಅನ್ನೋದಾದರೆ, ಅದರ ಹಿಂದೆ ಅದು ಹೇಗೆ ಬಳಕೆಯಲ್ಲಿತ್ತು ಅನ್ನುವಂಥದ್ದು. ಸೊ ಕಾಲಾಂತರದಲ್ಲಿ ಯಾವ ರೂಪಗಳು ಯಾವ ರೀತಿ ಬಳಕೆಯಲ್ಲಿತ್ತು, ಯಾವ ರೀತಿಯಲ್ಲಿ ಬೆಳವಣಿಗೆ ಆಗಿದೆ, ಕಳೆದಿರೋದೇನು, ಹೊಸದಾಗಿ ಬೆಳೆದಿರೋದೇನು, ಆದ ಬದಲಾವಣೆಗಳೇನು, ಇವುಗಳನ್ನು ನಾವು ಗುರುತಿಸ್ತೀವಿ. ನಾನು ಮೊದಲ ಸಾಲಲ್ಲೇ ಹೇಳಿದೆ, ಐತಿಹಾಸಿಕ ಭಾಷಾ ವಿಜ್ಞಾನಕ್ಕೆ ಭಾಷೆಯಲ್ಲಿ ಆಗುವ ಬದಲಾವಣೆಗಳೇನೇ ಕೇಂದ್ರ ಆಸಕ್ತಿ. ಬಹಳ ಮುಖ್ಯವಾದ ಆಸಕ್ತಿ ಏನಪ್ಪ ಅಂತಂದರೆ ಭಾಷೆಯಲ್ಲಿ ಆಗುವ ಬದಲಾವಣೆಗಳು. ಸೊ ಬದಲಾವಣೆಗಳನ್ನು ನಾವು ಗುರುತಿಸ್ತೀವಿ. ಅಂದರೆ ಭಾಷೆ ಹೇಗೆ ಬೆಳೆದು ಬಂತು ಅಂತ. ಇದರಲ್ಲಿ ಭಾಷೆಯ ಹಿಂದಿನ ರೂಪ ಯಾವುದು ಅಂತ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತೀವಿ. ಆಮೇಲೆ ಭಾಷೆಯ ಮೂಲ ರೂಪವನ್ನು ತಿಳಿದುಕೊಳ್ಳೋ ಪ್ರಯತ್ನವನ್ನು ನಾವು ಮಾಡ್ತೀವಿ. ಅಂದರೆ ಈಗ ಕನ್ನಡ ಅನ್ನುವಂಥದ್ದನ್ನು ನಾವು ತೆಗೆದುಕೊಂಡ್ರೆ, ಕನ್ನಡ ಮೂಲ ದ್ರಾವಿಡದಿಂದ ಬೇರೆಯಾಗುವ ಹಂತದಲ್ಲಿ ಯಾವ ರೀತಿಯಲ್ಲಿತ್ತು ಅಂತ ಒಂದು ಹಂತಕ್ಕೆ, ಅಂದರೆ ದ್ರಾವಿಡದಿಂದ ಸಪರೇಟ್ ಆದಂಥ ಹಂತಕ್ಕೆ ಮೂಲ ಕನ್ನಡ ಅಂತ ನಾವು ಕರಿಬೋದು. ಸೊ ಮೂಲ ಕನ್ನಡದ ರೂಪವನ್ನು ಗುರುತಿಸಿಕೊಳ್ಳೋದಕ್ಕೆ ನಮಗೆ ಸಾಧ್ಯವಾಗುತ್ತೆ. ಸೊ ಹೀಗೆ ಈ ಎಲ್ಲ ಕೆಲಸಗಳನ್ನು ನಾವು ಮಾಡ್ತೀವಿ. ಇಲ್ಲಿ ಈಗ ಏನು ಮಾಡ್ತೀವಿ ಅನ್ನೋದ್ರ ಕಡೆ ಅನ್ನೋದನ್ನು ಈಗಲೇ ತೊಗೊಂಡ್ಬಿಡ್ತೀನಿ. ಒಟ್ಟೊಟ್ಟಿಗೆ ನಾವು ಎರಡನ್ನು ಏನೇನು ಮಾಡ್ತೀವಿ ಮತ್ತು ಹೇಗೆ ಮಾಡ್ತೀವಿ ಅನ್ನುವಂಥದ್ದನ್ನು ಎರಡು ಒಟ್ಟೊಟ್ಟಿಗೆ ಮಾತಾಡ್ತಾ ಹೋಗೋಣ. ಈಗ ನಾವು ಒಂದು ಭಾಷೆಯ ಇವತ್ತು 2024ರಲ್ಲಿ ಈ ರೀತಿ ಭಾಷೆ ಬಳಕೆಯಲ್ಲಿದೆ ಅನ್ನೋದಾದರೆ, ಹಿಂದೆ ಹೇಗಿತ್ತು ಅಂತ ಅನ್ನೋದಾದರೆ, ಯಾವ ರೀತಿಯಲ್ಲಿ ಹಿಂದಿನ ರೂಪಗಳನ್ನು ಗುರುತಿಸಬಹುದು. ಈಗ ಕನ್ನಡದ ಉದಾಹರಣೆಯನ್ನು ನಾವು ತೆಗೆದುಕೊಳ್ಳೋದಾದರೆ, ಕನ್ನಡಕ್ಕೆ ಸಾಹಿತ್ಯ ಮತ್ತು ಶಾಸನಗಳ ತುಂಬ ಸುದೀರ್ಘವಾದ ಇತಿಹಾಸ ಇದೆ. ಹಾಗಾಗಿ 9ನೇ ಶತಮಾನದಿಂದ ಬರಹದ ಅಂದರೆ ಪುಸ್ತಕದ ಭಾಷೆ, 5ನೇ ಶತಮಾನದಿಂದ ಶಾಸನಗಳ ಭಾಷೆ ನಮಗೆ ಸಿಗೋದ್ರಿಂದ ಹಳೆಯ ರೂಪ ಹೇಗಿತ್ತು ಅಂತ ನೋಡ್ತಾ ಹೋಗೋದು ತುಂಬ ಸರಳ. ಅಂದರೆ ಈಗ 19ನೇ ಶತಮಾನದಲ್ಲಿ ಈ ಶಬ್ದ ಹೀಗೆ ಬಳಕೆಯಾಗಿದೆ, 8ನೇ ಶತಮಾನದಲ್ಲಿ ಹೀಗಾಗಿದೆ, 5ನೇ ಶತಮಾನದಲ್ಲಿ ಹೀಗಾಗಿದೆ ಅಂತ ಇರೋ ದಾಖಲೆಗಳನ್ನು ಇಟ್ಟು ಗುರುತಿಸಿಬಿಡ್ತೀವಿ. ಇದೇನೇ ಐತಿಹಾಸಿಕ ಭಾಷಾ ವಿಜ್ಞಾನ ಏನಲ್ಲ, ಇದು ಮಾತ್ರ ಅಲ್ಲ. ರೈಟ್. ಈಗ ಮೊದಲಿಗೆ ಈ ರೀತಿ ದಾಖಲೆಗಳು ಸಿಗುವ ಕನ್ನಡದಂಥ ಭಾಷೆಯಲ್ಲಿ ಈ ಐತಿಹಾಸಿಕ ಭಾಷಾ ವಿಜ್ಞಾನವನ್ನು ಹೇಗೆ ಮಾಡ್ತೀವಿ ಅಂತ ಅನ್ನುವಂಥದ್ದನ್ನು ನಾನು ನೋಡೋ ಮೊದಲಿಗೆ ಮಾತಾಡ್ತೀನಿ. ಇಲ್ಲಿ ಭಾಷೆಯ ಬೆಳವಣಿಗೆ ಅಂತ ಹೇಳಿದಾಗ ಸುಮ್ಮನೆ ನಾನು
ವಿಭಕ್ತಿ ಪ್ರತ್ಯಯಗಳು ಕಾಲಾಂತರದಲ್ಲಿ ಹೇಗೆ ಬೆಳೆದು ಬಂದಿವೆ ಅನ್ನುವಂಥದ್ದನ್ನು ನೋಡೋ ಪ್ರಯತ್ನವನ್ನು ಮಾಡಿದೆ ನಾನು. ನಮಗೆ ಸಿಗೋ ದಾಖಲೆಗಳು ಕ್ರಿಸ್ತಶಕ 5ನೇ ಶತಮಾನದಿಂದ ಇವತ್ತಿನವರೆಗೆ. ಆದರೆ 5ನೇ ಶತಮಾನದಿಂದ ಇವತ್ತಿನವರೆಗೆ ಸಿಗುವ ವಿಭಕ್ತಿ ರೂಪಗಳನ್ನೆಲ್ಲ ಕಲೆ ಹಾಕಿದ ಮೇಲೆ ಸ್ಪಷ್ಟವಾಗಿ ಅಲ್ಲೊಂದು ನಿಯಮ ಸಿಗೋಕ್ಕೆ ಶುರುವಾಯಿತು, ಕಾಣೋಕ್ಕೆ ಶುರುವಾಯಿತು. ಯಾಕಂದರೆ ಭಾಷೆಯಲ್ಲಿ ಎಲ್ಲವೂ ನಿಯಾಮಕ, ಯಾವುದೂ ನಿಯಮವನ್ನು ಬಿಟ್ಟು ನಡೆಯೋದಿಲ್ಲ. ಸೊ ಈಗ ನಾವು ಹಲ್ಮಿಡಿ ಶಾಸನಕ್ಕಿಂತ ಮತ್ತೆ ಹಿಂದಕ್ಕೆ, ಅಂದರೆ ಹಲ್ಮಿಡಿಯಿಂದ ಈ ಕಡೆ 1,500 ವರ್ಷ ಆಧಾರಗಳು, ದಾಖಲೆಗಳು ಸಿಕ್ಕರೆ, ದಾಖಲೆಗಳಿಲ್ಲದ 1,500 ವರ್ಷ ಹಿಂದಿನ ವಿಭಕ್ತಿ ರೂಪಗಳ ಬೆಳವಣಿಗೆಯನ್ನು ಕೂಡ ನನಗೆ ಮಾತನಾಡುವುದಕ್ಕೆ ಸಾಧ್ಯವಾಯಿತು. ಹೇಗೆ ಅಂದರೆ, ಈಗ ನಮಗೆ ಆಗ ಅಂತ ನಾನು ಆಗಲೇ ಮಾತಾಡಿದ್ನಲ್ಲ, ಕರ್ನಾಟಕದಲ್ಲಿ ಕ ಇರುವಂಥದ್ದು, ಅದು ಅಕನ್ ಅಂತ ಹೇಳಿದ್ನಲ್ಲ, ಅದೇನೇ ಸಪ್ತಮಿ ವಿಭಕ್ತಿ ರೂಪ ಆಗ ಅಂತ ಹೇಳಿದೆ ನಾನು. ಅದನ್ನೇ ಇಲ್ಲಿ ಮತ್ತೆ ಮಾತಾಡ್ತೀನಿ. ಈ ಆಗ ಅನ್ನುವಂಥದ್ದು ನಮಗೆ ಸಿಕ್ಕಿರೋ ಹಳೆಯ ದಾಖಲೆ, ಕವಿರಾಜ ಮಾರ್ಗದಲ್ಲಿನೇ ವಿಭಕ್ತಿ ಪ್ರತ್ಯಯವಾಗಿ ಬಳಕೆಯಾಗಿರುವಂಥದ್ದು ಸಿಗುತ್ತೆ. ಅಲ್ಲಿ ಸಪ್ತಮಿಗಾಗಿಲ್ಲ, ಅಂದರೆ ಒಳಗಮ್ ಅನ್ನೋ ರೂಪ ಸಿಗುತ್ತೆ, ಒಳ್ ಪ್ಲಸ್ ಅಗಮ್ ಅಂತ. ಆ ಅಗಮ್ ಅನ್ನುವಂಥದ್ದೇನೆ ಈ ಅಕ ಅನ್ನುವಂಥದ್ದರ ಬೆಳೆದ ರೂಪ. ಈ ಅಗಮ್ ಅನ್ನುವಂಥದ್ದು ಅಕನ್ ಅಂತಲೂ ಸಿಗುತ್ತೆ, ನಮಗೆ ಶಾಸನಗಳಲ್ಲೆಲ್ಲ ಸಿಗುತ್ತೆ, ಇವನ್ ಹಳಗನ್ನಡದ ಕಾವ್ಯಗಳಲ್ಲೂ ಕೂಡ ಸಿಗುತ್ತೆ. ಆಮೇಲೆ ಅದು ಅಗನ್ ಅಂತ ಆಗುತ್ತೆ. ಸೊ ಅಲ್ಲಿಗೆ ಕದಿಂದ ಗ ಬದಲಾವಣೆ ಆಯಿತು ಅನ್ನುವಂಥದ್ದು ಗೊತ್ತಾಗುತ್ತೆ. ಆಮೇಲೆ ಅದು ಅಗ ಅಂತ ಆಗುತ್ತೆ. ಸೊ ಕೊನೆಯಲ್ಲಿರುವ ವ್ಯಂಜನ ಅಥವಾ ಅನುನಾಸಿಕ ಬಿದ್ದೋಯ್ತು ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಆಮೇಲೆ ಅದು ಆಗ ಅಂತ ಆಗುತ್ತೆ. ಆರಂಭದ ಸ್ವರ ಎಳೆದುಕೊಳ್ಳುವುದಕ್ಕೆ, ದೀರ್ಘವಾಗುವುದಕ್ಕೆ ಬೇರೆ ಕಾರಣಗಳನ್ನು ನಾವು ಗುರುತಿಸಬೇಕು. ಸೊ ಹೀಗೆ ಶಾಸನ ಮತ್ತು ದಾಖಲೆಗಳಲ್ಲಿ ಕಾಲಾಂತರದಲ್ಲಿ ಸಿಗುವ ರೂಪಗಳನ್ನು ಒಂದೇ ರೀತಿಯಲ್ಲಿ ಹೊಂದಿಸಿದರೆ ಈ ರೂಪದಿಂದ ಇದು, ಈ ರೂಪದಿಂದ ಇದು, ಈ ರೂಪದಿಂದ ಇದು ಬೆಳೆದಿದೆ ಅಂತ ಹೇಳೋದಕ್ಕೆ ನಮಗೆ ಸಾಧ್ಯವಾಗುತ್ತೆ. ಇನ್ನೊಂದು ಉದಾಹರಣೆಯನ್ನು, ಸಪ್ತಮಿ ವಿಭಕ್ತಿಯನ್ನು ನಾನು ತಗೊಳ್ಳೋದಾದರೆ, ಆಲ್ ಅನ್ನುವಂತಹದ್ದು ಸಪ್ತಮಿ ವಿಭಕ್ತಿ ರೂಪ, ನಮಗೆಲ್ಲ ಗೊತ್ತಿದೆ. ಆಲ್ ಅನ್ನುವಂಥದ್ದು ಆನಂತರದ ದಾಖಲೆಗಳಲ್ಲಿ ನಮಗೆ ಅಲ್ ಅಂತ ಸಿಗುತ್ತೆ. ಇಲ್ಲಿ ಏನಾಗಿದೆ, ಮೊದಲಿಗೆ ಇದ್ದಂತಹ ದೀರ್ಘಸ್ವರ, ಉದ್ದಸ್ವರ ಗಿಡ್ಡಸ್ವರವಾಗಿ ಬದಲಾಗ್ತಾಗಿದೆ, ಅಲ್ ಅಂತ ಆಗಿದೆ. ಆಮೇಲೆ ಅದು ಅಲು ಅಂತ ಆಗುತ್ತೆ. ಅಂದರೆ ವ್ಯಂಜನ ಕೊನೆ ಪದಗಳು, ಪ್ರತ್ಯಯಗಳು ಸ್ವರ ಕೊನೆಯ ಪ್ರತ್ಯಯಗಳಾಗಿ ಮತ್ತು ಪದಗಳಾಗಿ ಬದಲಾದಂಥ ಒಂದು ಕಾಲ. ಸೊ ಅಲ್ಲಿಗೆ ಅದು ಅಲು ಅಂತ ಆಗುತ್ತೆ, ಅಲಿ ಅಂತ ಆಗುತ್ತೆ. ಬೇರೆ ಬೇರೆ ರೂಪಗಳಲ್ಲೆಲ್ಲ ಬಳಕೆ ಆಗಿದೆ ಅದು. ಇನ್ನೂ ನಂತರ ಅದು ಅಲ್ಲಿ ಅಂತ ಆಗುತ್ತೆ. ಯಾಕಂದರೆ ನಮ್ಮ ಶಾಸನಗಳನ್ನು ಇಟ್ಕೊಂಡು ಮಾತಾಡಿದರೆ ಈ ರೀತಿಯಲ್ಲಿ ಕೆಲವೊಂದು ಸಾರಿ ನಮಗೆ ಶಾಸನಗಳಲ್ಲಿ ಅಥವಾ ದಾಖಲೆಗಳಲ್ಲಿ ಸಿಗುವ ಆಧಾರಗಳೇ ದಾರಿ ತಪ್ಪಿಸೋ ರೀತಿಯಲ್ಲಿರ್ತವೆ. ಅಂಥದ್ದೊಂದು ಉದಾಹರಣೆಯನ್ನು ಬೇಕಾದ್ರೆ ನಾನು ಆಮೇಲೆ ಹೇಳ್ತೀನಿ. ಸೊ ಹಾಗಾದರೆ ಆಲ್, ಅಲ್, ಅಲಿ, ಅಲ್ಲಿ ಅನ್ನುವ ಒಂದು ಕಾಲಾಂತರದ ಬೆಳವಣಿಗೆಯನ್ನು ಹೇಳಬಹುದು. ಇದು ಸರಿನಾ ತಪ್ಪ ಅನ್ನೋದನ್ನು ನಾವು ಬೇರೆ ಆಧಾರಗಳನ್ನು ಇಟ್ಕೊಂಡು ವೆರಿಫೈ ಮಾಡಬೇಕು. ದಟ್ಸ್ ಅ ಡಿಫರೆಂಟ್ ಸ್ಟೋರಿ. ಯಾಕಂದರೆ ಯಾವುದೋ ಸಿಕ್ತು ಅಂತ ಸುಮ್ಮನೆ ಹೇಳೋ ಹಾಗಿಲ್ಲ, ಮತ್ತೆ ನಾವು ಅದನ್ನು ವೆರಿಫೈ ಮಾಡಲೇಬೇಕು. ಸೊ ಹೀಗೆ ದಾಖಲೆಗಳು ದೊರೆಯುವಂಥ ಸಂದರ್ಭದಲ್ಲಿ ಪದರೂಪಗಳಲ್ಲಿ ಆಗುವಂಥ ಬದಲಾವಣೆಗಳನ್ನು ಗುರುತಿಸೋದಕ್ಕೆ ನಮಗೆ ಸಾಧ್ಯವಿದೆ. ರೈಟ್. ಹಾಗಾದರೆ ಈ ದಾಖಲೆಗಳು ಇಲ್ಲದಿರುವ ಭಾಷೆಗಳಿಗೆ ನಾವು ಹೇಗೆ ಇತಿಹಾಸವನ್ನು ಗುರುತಿಸ್ತೀವಿ? ಈಗ ಕರ್ನಾಟಕದಲ್ಲಿ ಬಳಕೆಯಲ್ಲಿರುವ ಅತ್ಯಂತ ಪ್ರಮುಖವಾದ ಭಾಷೆಗಳಲ್ಲಿ ಒಂದು ಕೊರಚ ಅಥವಾ ಕೊರಸ ಅನ್ನೋ ಹೆಸರಿನಲ್ಲಿರೋ ಸಮುದಾಯದವರು ಮಾತನಾಡುವಂಥ ಒಂದು ಭಾಷೆ. ಆ ಭಾಷೆಗೆ ಇದುವರೆಗೂ ಬರಹದ ದಾಖಲೆಗಳಿಲ್ಲ, ಏನೂ ಬರವಣಿಗೆ ಇಲ್ಲ. ಬಟ್ ವೆರಿ ಇಂಟ್ರೆಸ್ಟಿಂಗ್ಲಿ ನಾನು ಆ ಭಾಷೆಯನ್ನು ಅಧ್ಯಯನ ಮಾಡ್ತಾ ಹೋದಾಗ ಗೊತ್ತಾಗಿದ್ದೇನಪ್ಪ ಅಂತಂದರೆ, ದ್ರಾವಿಡದಲ್ಲಿ ನಮಗೀಗ ಗೊತ್ತಿರೋ ಹಾಗೆ ಕನ್ನಡ, ತಮಿಳು, ತುಳು ಈ ಎಲ್ಲ ಭಾಷೆಗಳಿಗಿಂತ ತುಂಬ ಹಳೆಯದಾದ, ಕನಿಷ್ಠ 5,000ಕ್ಕಿಂತ ಈಚೆಗೆ ಅದರ ಇತಿಹಾಸವನ್ನು ನೋಡೋಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಹಳೆಯದಾದ ಒಂದು ಭಾಷೆ ಕೊರಚ. ಈ ಕೊರಚಕ್ಕೆ ಆಧಾರಗಳಿಲ್ಲ, ಬಟ್ ಹೇಗೆ ನಾವು ಮಾತಾಡ್ತೀವಿ? ಸೊ ಇಲ್ಲಿ ನಮಗೆ ತೌಲನಿಕ ಕಂಪ್ಯಾರಿಸನ್ ಈಸ್ ಇಂಪಾರ್ಟೆಂಟ್. ಇಲ್ಲಿ ಅದರ ಇಂಪಾರ್ಟೆನ್ಸ್ ನಮಗೆ ಬರುತ್ತೆ. ಏನು ಅಂತಂದರೆ, ನಾವೀಗ ಕನ್ನಡಕ್ಕೆ ಆಧಾರಗಳು, ದಾಖಲೆಗಳು ಇದ್ದರೂ ಕೂಡ ಬರೀ ಐತಿಹಾಸಿಕವಾದ ರೆಫರೆನ್ಸ್ಗಳನ್ನು ಇಟ್ಕೊಂಡೇನೆ ಇದು ಹೀಗಾಯಿತು ಅಂತ ಹೇಳಿಬಿಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ಹೇಳಿದೆ, ನಾನು ಆಗಲೇ ವೆರಿಫೈ ಮಾಡಬೇಕು ಅಂತ. ಅಲ್ಲಿ ನಾವು ತೌಲನಿಕವಾಗಿಯೂ ಕೂಡ ನೋಡಬೇಕಾಗುತ್ತೆ. ಅಂದರೆ ಕನ್ನಡದಲ್ಲಿ ಆದ ಬೆಳವಣಿಗೆ ಬೇರೆ ಭಾಷೆಗಳಲ್ಲಿ ಹೇಗಿದೆ ಅನ್ನೋದನ್ನು ನಾವು ಕಂಪೇರ್ ಮಾಡಿ ನೋಡಿದಾಗ ನಮಗೆ ಕನ್ನಡದಲ್ಲಿ ಕಾಣುತ್ತಿರುವ ಬೆಳವಣಿಗೆ ಸೂಕ್ತವಾಗಿದೆಯೋ ಇಲ್ಲವೋ ಅಂತ ಹೇಳೋದಕ್ಕೂ ಕೂಡ ನಮಗೆ ಸಾಧ್ಯವಾಗುತ್ತೆ. ಇಲ್ಲದೇ ಇದ್ದರೆ ಡೌಟ್ಫುಲ್ಲೇನೆ. ಸೊ ದಾಖಲೆಗಳಿಲ್ಲದಿರುವ ಕೊರಚದಂಥ ಭಾಷೆಗಳಿಗೆ ನಾವು ತೌಲನಿಕ ವಿಧಾನವನ್ನೇ ಹೆಚ್ಚು ಬಳಸಬೇಕಾಗುತ್ತೆ. ಇದಕ್ಕೆ ಮೂಲಭೂತವಾಗಿ ಇವತ್ತು ಬಳಕೆಯಲ್ಲಿರುವ
ಆ ಭಾಷೆನೇ ಬಹಳ ಮುಖ್ಯವಾದ ಆಧಾರ. ಅಂದರೆ ಇದರಲ್ಲೂ ಮತ್ತೊಂದು ವ್ಯತ್ಯಾಸ ಇರುತ್ತೆ. ಈಗ ಲಂಬಾಣಿ ಅಂತ ಭಾಷೆ ಅಥವಾ ಬೇರೆ ಯಾವುದು ಇನ್ನೊಂದು ಕುಳು ಅಂತ ಒಂದು ಭಾಷೆ ಇದೆ, ಕೊರವ ಅಂತ. ಕೊರವ ಬೇರೆ, ಕೊರಚ ಬೇರೆ. ಕೊರವ ಹೆಚ್ಚು ಸ್ಪ್ರೆಡ್ ಆಗಿದೆ ಕೊರಚಕ್ಕಿಂತ. ಅದರಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿಯ ಒಳನುಡಿಗಳಿವೆ. ಆದರೆ ಭಾಷೆಯ ಭಿನ್ನತೆಗಳು, ಭಾಷಾ ಬಗೆಗಳು ತುಂಬ ಇವೆ. ಹೀಗೆ ಒಂದೇ ಭಾಷೆ ಹಲವು ಬಗೆಗಳಲ್ಲಿ, ಹಲವು ಒಳನುಡಿಗಳಲ್ಲಿ ಬಳಕೆಯಲ್ಲಿದ್ದರೆ ಅವುಗಳನ್ನೆಲ್ಲ ತೆಗೆದುಕೊಂಡು ಆ ಭಾಷೆಯ ಒಳಗೇನೆ ಕಂಪೇರ್ ಮಾಡಿ ಅದರ ಇತಿಹಾಸವನ್ನು ತಿಳಿದುಕೊಳ್ಳೋದಕ್ಕೆ ನಮಗೆ ಸ್ವಲ್ಪ ಹೆಚ್ಚು ಸಹಾಯ ಆಗುತ್ತೆ. ಒಂದು ವೇಳೆ ಕೆಲವು ಭಾಷೆಗಳಿಗೆ, ಕೊರಚಕ್ಕೂ ಕೂಡ ಕೆಲವೊಂದು ಸಣ್ಣ ಪುಟ್ಟ ವ್ಯತ್ಯಾಸಗಳಿವೆ, ಆದರೆ ಎಷ್ಟು ಮಟ್ಟಿಗಿವೆ ಅಂತ ಅನ್ನೋದು ನನಗಿನ್ನೂ ಗೊತ್ತಾಗಿಲ್ಲ. ತೊದ ಕೋತ ಪ್ರಸ್ತಾಪ ಮಾಡಿದ್ನೆಲ್ಲ ನಾನು ನೀಲಗಿರಿಯಲ್ಲಿ. ಆ ಭಾಷೆಗಳಲ್ಲಿ ಆಂತರಿಕವಾಗಿ ತುಂಬ ಮಟ್ಟದ ಬದಲಾವಣೆಗಳಿಲ್ಲ. ಸಣ್ಣ ಪುಟ್ಟ ವ್ಯಕ್ತಿಗತ ಹಂತದಲ್ಲಿಯೂ ಸಣ್ಣ ಪುಟ್ಟ ಬದಲಾವಣೆಗಳಿರ್ತವೆ. ಸೊ ಹಾಗಾಗಿ ಅಷ್ಟು ಸಣ್ಣ ಬದಲಾವಣೆಗಳು, ಬಟ್ ಹೇಳಿಕೊಳ್ಳುವಂಥ ಒಳನುಡಿ ಅಂತ ಹೇಳಬಹುದಾದಷ್ಟು ಬದಲಾವಣೆಗಳಿಲ್ಲ. ಈಗ ತೊದದ ಇತಿಹಾಸವನ್ನು ನಾವು ಹೇಗೆ ಮಾತನಾಡುವುದು ಅಂತನ್ನೋ ಪ್ರಶ್ನೆ ಬಂದಾಗ, ತೊದದ ರಚನೆಯನ್ನು ಗಮನದಲ್ಲಿಟ್ಕೊಂಡು ಬೇರೆ ಇತರ ಭಾಷೆಗಳು, ಇತರ ಅಂದ ತಕ್ಷಣ ಸಾಮಾನ್ಯವಾಗಿ ಆ ಫ್ಯಾಮಿಲಿಯಲ್ಲಿ ಇರುವಂಥ ಭಾಷೆಗಳು, ಬೈ ಚಾನ್ಸ್ ನಾವು ಅಧ್ಯಯನ ಮಾಡೋ ಭಾಷೆ ಯಾವ ಫ್ಯಾಮಿಲಿ ಅಂತಲೇ ನಮಗೆ ಗೊತ್ತಿಲ್ಲದೆ ಇದ್ದರೆ ನಮಗೆ ಇರುವ ಸುತ್ತಮುತ್ತಲಿನ ಎಲ್ಲ ಭಾಷೆಗಳನ್ನು ಹೋಲಿಸಿ ನೋಡಬೇಕಾಗುತ್ತೆ. ನಮ್ಗೆ ಈಗಾಗಲೇ ಅದು ಯಾವ ಫ್ಯಾಮಿಲಿ ಅಂತ ಗೊತ್ತಿದ್ದರೆ ಆ ಫ್ಯಾಮಿಲಿಯ ಭಾಷೆಗಳನ್ನು ಪರಸ್ಪರ ಹೋಲಿಸಿ ನಾವು ನೋಡೋದಕ್ಕೆ ಸಾಧ್ಯವಿದೆ. ಈಗ ನಾನು ಕೊರಚ ಕನ್ನಡಕ್ಕಿಂತ ಹಳೆಯದು ಅಂತ ಹೇಳಿದೆ. ಹೇಗೆ ಸಾಧ್ಯವಾಯಿತು? ತುಂಬ ಸಿಂಪಲ್ ಆಗಿದೆ. ಏನಂದರೆ, ಈಗ ಕನ್ನಡದಲ್ಲಿ ನಾವು ಲಿಂಗ ವ್ಯತ್ಯಾಸ ಇದೆ ನೋಡಿ. ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ ಅನ್ನುವಂಥ ವ್ಯತ್ಯಾಸ ಇದೆ. ಬಟ್ ಇದು ಬೇರೆ ದ್ರಾವಿಡ ಭಾಷೆಗಳಲ್ಲಿ ಹೆಚ್ಚಾಗಿ ಈ ಥರ ಇಲ್ಲ. ಎರಡೆರಡು ಲಿಂಗಗಳು ಮಾತ್ರ ಇರುವಂಥದ್ದು ತುಂಬ ದ್ರಾವಿಡ ಭಾಷೆಗಳು ಇವೆ. ಕನ್ನಡದಲ್ಲಿ 3 ಲಿಂಗಗಳಿವೆ. ಅದು ಏಕವಚನದಲ್ಲಿ ಮಾತ್ರ ಇವೆ, ಬಹುವಚನದಲ್ಲಿ 2 ಲಿಂಗಗಳು. ಸೊ ಇಲ್ಲಿ ಕೊರಚದಲ್ಲಿ ಈ ಲಿಂಗ ವ್ಯತ್ಯಾಸ ಇಲ್ಲ. ಹಾಗಾದರೆ ಒಂದು ಜನರಲ್ ಆದ ಅಸ್ಯೂಮ್ಷನ್, ಒಂದು ಊಹೆ ಏನಪ್ಪ ಅಂತಂದರೆ, ದ್ರಾವಿಡದಲ್ಲಿ ಈ ಲಿಂಗ ವ್ಯತ್ಯಾಸ ಮೂಲದಲ್ಲಿ ಇರಲಿಲ್ಲ. ಅದು ಇರಲಿಲ್ಲ ಅಂತ ಹೇಳೋದಕ್ಕೆ ನಮಗೆ ಹಲವಾರು ದಾಖಲೆಗಳು ಸಿಗ್ತವೆ. ಕನ್ನಡದ ಒಳಗಡೆನೂ ಕೂಡ ಕೆಲವೊಂದು ದಾಖಲೆಗಳು ಸಿಗ್ತವೆ. ಅವನ್ನೆಲ್ಲ ನಾವು ಆ ವಿಷಯವನ್ನು ಮಾತಾಡಿದರೆ ಅದನ್ನು ಚರ್ಚೆ ಮಾಡ್ಬೋದು. ಇಲ್ಲಿ ಎಲ್ಲ ಉದಾಹರಣೆಗಳನ್ನ ತಗೊಳಕ್ಕಾಗಲಿಕ್ಕಿಲ್ಲ. ಸೊ ಆಮೇಲೆ ಬೇರೆ ಕೆಲವೊಂದು ದ್ರಾವಿಡ ವೆರೈಟಿಗಳಲ್ಲಿ ಲಿಂಗ ವ್ಯತ್ಯಾಸ ಇಲ್ಲದೇ ಇರುವಂಥ ವೆರೈಟಿಗಳು, ಭಾಷೆಗಳು ಕೂಡ ಇವೆ. ಸೊ ಈ ಎಲ್ಲ ಅಂಶಗಳನ್ನು ನಾವು ಗಮನದಲ್ಲಿಟ್ಕೊಂಡ್ರೆ, ಕನ್ನಡ, ತಮಿಳು ಮೊದಲಾದ ಭಾಷೆಗಳಲ್ಲಿ ಲಿಂಗ ವ್ಯತ್ಯಾಸ ಬೆಳೆಯುವುದಕ್ಕಿಂತ ಮುಂಚೆನೇ ಒಂದು ಬಗೆ ಈ ದ್ರಾವಿಡ ಗುಂಪಿನಿಂದ ಸ್ವಲ್ಪ ಸಪರೇಟ್ ಆಗುತ್ತೆ. ಹಾಗೆ ಸಪರೇಟ್ ಆದ ಭಾಷೆಯೇ ಕೊರಚ. ಸೊ ಹೀಗೆ ಐತಿಹಾಸಿಕ ಭಾಷಾ ವಿಜ್ಞಾನದಲ್ಲಿ ನಾವು ಒಂದು ಭಾಷೆಯ ಕಾಲವನ್ನು, ಅದರ ಇತಿಹಾಸವನ್ನು, ಅದರ ಹಿನ್ನೆಲೆಯನ್ನು ಗುರುತಿಸೋದಕ್ಕೆ ನಮಗೆ ಸಾಧ್ಯವಾಗುತ್ತೆ. ನಾನಿಲ್ಲಿ ಯಾವ ರೀತಿ ಅಧ್ಯಯನ ಮಾಡ್ತೀವಿ, ಅಧ್ಯಯನಕ್ಕೆ ಏನು ಆಕರವನ್ನು ಬಳಸ್ಕೊಳ್ತೀವಿ ಅನ್ನೋದಕ್ಕೆ 3 ಆಕರಗಳನ್ನು ಹೇಳಿದೆ. ಒಂದು ಬರಹದ ಆಕರಗಳು, ಅದು ಪುಸ್ತಕ ಆಗಿರ್ಬೋದು, ಶಾಸನ ಆಗಿರ್ಬೋದು, ಯಾವುದೇ ರೀತಿಯ ಬರಹದ ದಾಖಲೆಗಳಾಗಿರ್ಬೋದು. ಇದು ಒಂದು. ಅಂದರೆ ಕನ್ನಡದಂಥ ಕೆಲವು ಭಾಷೆಗಳಿಗೆ ಮಾತ್ರ ಇಂಥ ಆಕರಗಳು ಸಿಗ್ತವೆ. ಆಕರಗಳಿಲ್ಲದಿರುವಂಥ ಸಂದರ್ಭದಲ್ಲಿ ಆ ಭಾಷೆಯ ವಿವಿಧ ಕಲೋಕ್ಯುವಲ್ ವೆರೈಟೀಸ್, ಅಂದರೆ ಬಳಕೆಯ ಬಗೆಗಳು. ಈಗ ಕನ್ನಡ ಆಕರಗಳಿದ್ದರೂ ಕೂಡ ಕನ್ನಡದ ಇತಿಹಾಸವನ್ನು ಅಧ್ಯಯನ ಮಾಡೋದಕ್ಕೆ ಇವತ್ತು ಬಳಕೆಯಲ್ಲಿರುವ ಕನ್ನಡದ ವೆರೈಟಿಗಳನ್ನು ನಾವು ಬಳಸ್ಕೊಳ್ಬೇಕು. ಈಗ ನಿಮ್ಮ ಬಳ್ಳಾರಿ ಕನ್ನಡವನ್ನು ಅಥವಾ ಹಂಪಿ ಕನ್ನಡವನ್ನು, ಮಸ್ಕಿ ಕನ್ನಡ, ಕೋಲಾರ ಕನ್ನಡ, ಕಲಬುರಗಿ ಕನ್ನಡ, ಇವುಗಳೆಲ್ಲವನ್ನು ಕೂಡ ನಾವು ಬಳಸ್ಕೊಳ್ತೀವಿ. ಸೊ ಒಂದು ಭಾಷೆಯ ವಿವಿಧ ಒಳನುಡಿಗಳು ಅಥವಾ ಬಗೆಗಳು. ಬಗೆ ಅನ್ನುವಂಥದ್ದು ತುಂಬ ಸೇಫ್, ಒಳನುಡಿ ಅನ್ನೋದು ಸ್ವಲ್ಪ ಪ್ರಾಬ್ಲಮೆಟಿಕ್ ಆದ ಪದ. ಇವುಗಳ ಜೊತೆಗೆ ತೌಲನಿಕ ವಿಧಾನ ಅಂತ ಅನ್ನುವಂಥದ್ದು 2 ರೀತಿಯಲ್ಲಿರಬಹುದು. ಆ ಭಾಷೆಯ ಒಳಗೇನೆ ತೌಲನಿಕವಾಗಿ ನೋಡೋದಕ್ಕೆ ಸಾಧ್ಯವಾಗಬಹುದು, ಮತ್ತು 2 ಭಾಷೆಗಳ ನಡುವೆ ತೌಲನಿಕವಾಗಿ ನೋಡೋದಕ್ಕೂ ಕೂಡ ನಾವು ಸಾಧ್ಯವಾಗುತ್ತೆ. ಒಂದೊಂದು ಉದಾಹರಣೆಯನ್ನು ನಾನು ಭಾಷೆಯ ಒಳಗೆ ಹೋಲಿಸುವುದಕ್ಕೆ ಮತ್ತು ಭಾಷೆಗಳ ಅಂತರದಲ್ಲಿ 2 ಭಾಷೆಗಳ ನಡುವೆ ಹೋಲಿಸೋದಕ್ಕೆ ಒಂದೊಂದು ಉದಾಹರಣೆಯನ್ನು ಕೊಡೋದಾದರೆ, ಈಗ ಕನ್ನಡದಲ್ಲಿ ಅತಿ ಹೆಚ್ಚು ಪ್ರದೇಶದಲ್ಲಿ ಮನೆ ಅನ್ನೋ ರೂಪ ಬಳಕೆಯಲ್ಲಿದೆ. ಮನಿ ಅನ್ನೋ ರೂಪ ಬಳಕೆಯಲ್ಲಿದೆ. ಶಿಷ್ಟ ಕನ್ನಡದವರು ಮನೆ ಅಂತ ಹೇಳ್ತಾರೆ. ಅದು ಯಾಕೆ ಅವ್ರು ಹೇಳ್ತಾರೆ ಅಂತ ಗೊತ್ತಿಲ್ಲ. ಕನ್ನಡ ಬಳಕೆಯಲ್ಲಿರುವ ಬಹುಭಾಗದಲ್ಲಿ, ಈವನ್ ದಕ್ಷಿಣ ಕರ್ನಾಟಕದಲ್ಲಿಯೂ ಕೂಡ ಮನಿ ಅನ್ನೋ ಶಬ್ದ ಬಳಕೆಯಲ್ಲಿದೆ. ಸೊ ಮನಿ ಅನ್ನೋ ರೂಪ ಈಗ ಬಹುಶಃ ಕೆಲವ್ರಿಗೆಲ್ಲ ಗೊತ್ತಿರುತ್ತೆ. ಕನ್ನಡದಲ್ಲಿ 4 ರೂಪಗಳು ಸಿಗ್ತವೆ. ಮನಿ ಮತ್ತು ಮನೆ ಮತ್ತು ಮನ ಮತ್ತು ಮನೈ. ಈ 4 ರೂಪಗಳನ್ನು ಕನ್ನಡದ ಒಳಗಡೆನೇ ನಾವು ಹೋಲಿಸಿದಾಗ ಯಾವುದು ಹಳೆಯ ರೂಪ ಇರಬಹುದು?
ಹೇಗೆ ನಾವು ಡಿಸೈಡ್ ಮಾಡಬೇಕು? ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಇರುತ್ತೆ. ಬೈ ಚಾನ್ಸ್ ನಮಗೆ ಸಿಕ್ಕಿರುವ ಹಳೆಯ ದಾಖಲೆಗಳಲ್ಲಿ ಮನೆ ಅನ್ನೋ ರೂಪ ಬಳಕೆ ಆಗಿತ್ತು ಅಂತ ಅಂದ್ಕೊಳ್ಳೋಣ. ಹಾಗಾದರೆ ಹಳೆಯ ಕಾಲದಲ್ಲಿ ಸಿಕ್ಕಿದೆ ಅನ್ನೋ ಕಾರಣಕ್ಕೆ ಅದೇ ಹಳೆ ರೂಪ ಅಂತ ಹೇಳಬಹುದೇ? ಇದು ತಪ್ಪಾಗುತ್ತೆ. ಯಾಕೆ ಅಂದರೆ ಬರಹ ಒಂದು ವೆರೈಟಿ ಬರಹಕ್ಕೆ ಬಂದಿರುತ್ತೆ, ಬಳಕೆಯಲ್ಲಿ ಹಲವು ವೆರೈಟಿಗಳು ಆ ಕಾಲದಿಂದಲೂ ಇವೆ. ಕನ್ನಡದಲ್ಲಂತೂ ಆ ಕಾಲದಿಂದ ಇವೆ, ನಮಗೆ ತುಂಬ ದಾಖಲೆಗಳು ಸಿಗ್ತವೆ. ಈ ಕನ್ನಡದಲ್ಲಿ ಒಳನುಡಿ ಹೊಡೆತ 1,000-1,500 ವರ್ಷದ ಹಿಂದೆಯೇ ಆಗ್ತಾ ಇತ್ತು ಅನ್ನೋದಕ್ಕೆ ನಾನು ಕೆಲವೊಂದು ಸಣ್ಣ ಸಣ್ಣ ಆಧಾರಗಳನ್ನು ಕೊಟ್ಟಿದ್ದೀನಿ, ಗುರುತಿಸಿದ್ದೀನಿ. ಸೊ ಇಟ್ಸ್ ವೆರಿ ಈಸಿ ಟು ಐಡೆಂಟಿಫೈ 1,500 ವರ್ಷದಿಂದಲೇ ಒಳನುಡಿಗಳು ಒಡೆದುಕೊಂಡಿದ್ದು ಅಂತ. ಹಾಗಾದರೆ ಈ ಮನೆ ಅನ್ನೋ ರೂಪ ಶಾಸನಗಳಲ್ಲಿ ನಮಗೆ ಸಿಕ್ಕರೂ ಕೂಡ ಇದನ್ನು ಹಳೆಯ ರೂಪವೇ ಅಂತ ಅನುಮಾನಿಸಬೇಕು. ಯಾಕೆ ಅಂದರೆ ಭಾಷೆಯ ಬೆಳವಣಿಗೆಯಲ್ಲಿ ಮನೆ ಅನ್ನೋದಕ್ಕಿಂತ ಮುಂಚೆನೇ ಮನ ಅನ್ನೋ ರೂಪ ಬಂದಿದ್ದರೆ, ಸೊ ದ್ಯಾಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಬಟ್ ಇವುಗಳಲ್ಲಿ ಮನ ಎನ್ನುವಂಥದ್ದು ಯಾವಾಗಲೂ ಸೈನ್ಸ್ ಅನ್ನುವಂಥದ್ದು ತುಂಬ ಸರಳವಾಗಿರುತ್ತೆ, ತುಂಬ ಕಾಂಪ್ಲಿಕೇಟ್ ಮಾಡಿದರೆ ನಾವು ಅನುಮಾನಿಸಬೇಕಾಗುತ್ತೆ. ಸೊ ಹಾಗೆ ಈಗ ಐ ಅನ್ನುವಂಥದ್ದು ಏನಿದೆಯಲ್ಲ, ಮನೈ ಅಂತ ಹೇಳಿದ್ನಲ್ಲ, ಅದರಲ್ಲಿ ಐ ಇದೆ. ಆ ಐ ಏನಪ್ಪ ಅಂತಂದರೆ ಅದರಲ್ಲಿ 2 ಸ್ವರಗಳಿವೆ, ಅ ಮತ್ತು ಇ. ಮ ನ ಇ, ಅ ಇ ಅನ್ನುವಂಥದ್ದು 2 ಸ್ವರಗಳು ಸೇರಿವೆ. ಐ ಅನ್ನುವಂಥದ್ದು ಒಂದು ಸ್ವರ ಅಲ್ಲ, ಅದು ಸಂಧ್ಯಾಕ್ಷರ ಅಂತ ನಾವು ಹೇಳ್ತೀವಿ, ನಮಗೆಲ್ರಿಗೂ ಗೊತ್ತಿದೆ. ಸೊ ಅ ಮತ್ತು ಇಗಳು ಅಲ್ಲಿವೆ. ಸುಮ್ಮನೆ ನಿಧಾನವಾಗಿ ಅ ಇ ಅ ಇ ಅ ಇ ಅಂತ ಉಚ್ಚಾರ ಮಾಡಿ ನೋಡಿ, ಅದು 2 ಸಪರೇಟ್ ಆಗುವಂಥದ್ದು ಗೊತ್ತಾಗುತ್ತೆ. ಈ ಉಚ್ಚಾರಣೆಯನ್ನು ಅ ಮನ, ಇ ಮನಿ ಅಂತ ಯೋಚನೆ ಮಾಡಿ. ಅಂದರೆ ಐದಲ್ಲಿರೋ ಸಂಧ್ಯಾಕ್ಷರದಲ್ಲಿರೋ ಒಂದು ಸ್ವರ ಒಂದು ಪ್ರದೇಶದಲ್ಲಿ ಮುಂದುವರೆದ್ರೆ ಇನ್ನೊಂದು ಸ್ವರ ಇನ್ನೊಂದು ಕಡೆ ಮುಂದುವರೆದಿದೆ. ಸೊ ಹಾಗಾದರೆ ನಮಗೆ ಮನ ಮನಿ ಅನ್ನೋದಕ್ಕೆ ಮನೆಯಿಂದ ಎಕ್ಸ್ಪ್ಲೈನ್ ಮಾಡೋದು ತುಂಬ ಸರಳ. ಹಾಗಾದರೆ ವಾಟ್ ಅಬೌಟ್ ಮನೆ? 2 ಸ್ವರಗಳ ಉಚ್ಚಾರಣೆಯಲ್ಲಿ ಎ ಆಗುವುದಕ್ಕೆ ಸಾಧ್ಯತೆ ಇದೆ ಅನ್ನೋದು ಈ ಎ ಪ್ರಕ್ರಿಯೆಯೂ ನಮಗೆ ಗೊತ್ತಿದೆ. ಈ ಥರದ ಯಾವುದೋ ಒಂದು ಪ್ರಕ್ರಿಯೆಯ ಪ್ರಭಾವದಿಂದಾಗಿ ಮನೆ ಅಂತ ಇನ್ನು ಕೆಲವು ಕಡೆ ಬೆಳೆಯುತ್ತೆ. ಸೊ ಹೀಗೆ ನಾವು ನೋಡೋದಾದರೆ ಮನ, ಮನಿ, ಮನೆ ಈ 3 ಇತ್ತೀಚಿನ ರೂಪಗಳಾಗ್ತವೆ. ಮನ ಎನ್ನುವಂಥದ್ದು ಹಳೆಯ ರೂಪವಾಗುತ್ತೆ. ಸೊ ಒಂದು ಭಾಷೆಯ ಒಳಗಡೆನೇ ಭಾಷೆಯ ವಿವಿಧ ಘಟಕಗಳ ಬೆಳವಣಿಗೆಯನ್ನು ಅಬ್ಸರ್ವ್ ಮಾಡಿ ಈ ರೀತಿ ಗುರುತಿಸೋದಕ್ಕೆ ನಮಗೆ ಸಾಧ್ಯವಾಗುತ್ತೆ. ಈಗ ಕೆಲವೊಂದು ಸಾರಿ ಕಾಡು ಅನ್ನೋ 2 ಶಬ್ದಗಳು ನಮಗೆ ಸಿಗ್ತವೆ. ಸೊ ಇಂಥ ಸಂದರ್ಭದಲ್ಲಿ ಅದು ಒಂದೇ ಮೂಲ, ಯಾವುದು ಹಳೆಯದಿರಬಹುದು ಅಂತಂದರೆ ನಾವು ಧ್ವನಿಯ ಬೆಳವಣಿಗೆಯಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಟ ಹಳೆಯದು, ಡ ಇತ್ತೀಚಿನ ಬೆಳವಣಿಗೆ ಕನ್ನಡದಲ್ಲಿ ನಾನು ಹೇಳಿದೆ. ಸೊ ಹಾಗಾದರೆ ಕಾಟು ಅನ್ನುವಂಥದ್ದು ಹಳೆಯ ರೂಪವಾಗುತ್ತೆ ಅಂತ. ಸೊ ಇದನ್ನೇ ಬೇರೆ ಭಾಷೆಗಳ ನಡುವೆ ನಾವು ಹೇಗೆ ಅಧ್ಯಯನ ಮಾಡ್ತೀವಿ ಅಂತಂದಾಗ ತಮಿಳಿನಲ್ಲಿ ಮನ ಅನ್ನೋ ಶಬ್ದ ಈಗಲೂ ಇದೆ. ಅಂದರೆ ಅದಕ್ಕೆ ಮನೆ ಇರುವ ಜಾಗ ಅಂತ ಅರ್ಥ ಇದೆ. ಅಂದರೆ ಇನ್ನು ಮನೆ ಕಟ್ಟುವುದಕ್ಕಿಂತ ಮುಂಚೆನೇ ಎಲ್ಲೋ ಒಂದು ಕಡೆ ಸುಮ್ಮನೆ ಬಯಲಲ್ಲಿ ಇದ್ವಲ್ಲ, ನೆಲೆ ನಿಂತಿದ್ವಲ್ಲ, ಆಗಲೇ ಮನ ಎನ್ನೋ ಶಬ್ದ ಬೆಳೆದುಬಿಟ್ಟಿತ್ತು. ಆಮೇಲೆ ಅದಕ್ಕೆ ಫಿಸಿಕಲ್ ರೂಪ ಒಂದು ಬಂದ ಮೇಲೆ ಅದೇ ಶಬ್ದವನ್ನು ಕನ್ನಡದವರು ಮುಂದುವರಿಸಿದರು. ಬಟ್ ತಮಿಳಿನಲ್ಲಿ ಅದು ಮುಂದುವರಿಯಲಿಲ್ಲ. ತಮಿಳಿನಲ್ಲಿ ಮನೆ ಇರುವ ಜಾಗಕ್ಕೆ ಮನ ಎನ್ನೋ ಅರ್ಥ ಈಗಲೂ ಇದೆ. ಸೊ ಹೀಗೆ 2. ಆಮೇಲೆ ಕಾಟು ಅನ್ನುವಂಥದ್ದು ಕೂಡ ನಮ್ಮಲ್ಲಿ ಕಾಟು ಆಗಿ ಕಾಡು ಆಗಿದೆಯಲ್ಲ, ತಮಿಳಲ್ಲಿ ಅದು ಕಾಟು ಅಂತ ಇನ್ನೂ ಬಳಕೆನಲ್ಲಿದೆ. ಸೊ ಹೀಗೆ ಯಾಕಂದರೆ ಕಚಟತಪಗಳಿಂದ ಗಜಡದಪಗಳು ಬೆಳೆದಿರುವುದು ತುಂಬ ಸ್ಪಷ್ಟ ದ್ರಾವಿಡದಲ್ಲಿ, ಅದರ ವೈಸ್ ವರ್ಸ ಈಸ್ ನಾಟ್ ಪಾಸಿಬಲ್. ಸೊ ಹಾಗೆ ಕಾಡು ಅನ್ನುವಂಥದ್ದು ಆನಂತರದ ಬೆಳವಣಿಗೆ ಅಂತ ನಮಗೆ ಹೇಳೋದಕ್ಕೆ ಸಾಧ್ಯವಾಗುತ್ತೆ. ಸೊ ಈ ರೀತಿಯಲ್ಲಿ ಈ ತೌಲನಿಕ ವಿಧಾನವನ್ನು ನಾವು ಬಳಸಿಕೊಂಡು ಅಧ್ಯಯನವನ್ನು ಮಾಡ್ತೀವಿ. ಸೊ ಹೀಗೆ ಐತಿಹಾಸಿಕ ಭಾಷಾ ವಿಜ್ಞಾನದಲ್ಲಿ ನಾವು ಈ ಎಲ್ಲ ಅಂಶಗಳನ್ನ ಗುರುತಿಸ್ತೀವಿ. ಸರಿ, ಈಗ ಒಂದು ಅಂಶವನ್ನು ಗಮನಿಸೋಣ. ಧ್ವನಿ ಬದಲಾವಣೆ, ಧ್ವನಿಮ, ಆಕೃತಿಮ ಈ ಎಲ್ಲವುಗಳು ಆಗ್ತಾ ಇರೋ ವಾಕ್ಯ ಎಲ್ಲವುಗಳು ಒಟ್ಟೊಟ್ಟಿಗೆ ನಡೀತಾ ಇರ್ತಾವೆಯೇ, ಅಥವಾ ಒಂದು ಇನ್ನೊಂದನ್ನು ಪ್ರಭಾವಿಸ್ತಾ ಇರ್ತಾವೆಯೇ, ಅಥವಾ ಹಳೆಯ ರೂಪಗಳು ಉಳ್ಕೊಳ್ತಾವೆಯೇ? ಈ ನಮ್ಮ ಜೊತೆ ಹಳೆಯ ರೂಪಗಳು ಉಳ್ಕೊಂಡಿದ್ರೆ ಅವುಗಳನ್ನು ಗುರುತಿಸೋದು ಹೇಗೆ? ಈ ಪಳೆಯುಳಿಕೆ ಅಂತ ಕರಿತೀವಲ್ಲ, ಭಾಷೆಯಲ್ಲಿ ಪಳೆಯುಳಿಕೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆದಂಥ ಒಂದು ಪರಿಕಲ್ಪನೆ. ಸೊ ಪರಿಕಲ್ಪನೆ ಅಂತ ಬೇಕು ಅಂತಲೇ ನಾನು ಹೇಳ್ತಾ ಇದ್ದೀನಿ, ಯಾಕೆಂದರೆ ಕೆಲವು ರೂಪಗಳು ಬದಲಾಗದೇನೆ ಹಾಗೆ ಉಳ್ಕೊಂಡು ಬಿಟ್ಟಿರ್ತವೆ. ಸೊ ಅದು ಯಾಕೆ, ಹೇಗೆ, ಅದಕ್ಕೂ ಅಗೇನ್ ಮತ್ತೆ ಕಾರಣಗಳಿರ್ತವೆ. ಸೊ ಈ ರೀತಿಯಲ್ಲಿ ನಾವು ಆ ಕಾರಣಗಳನ್ನು ಗುರುತಿಸುವುದಕ್ಕೆ ನಮಗೆ ಸಾಧ್ಯವಾದರೆ, ಈಗ ನೋಡಿ ಕಾಟು ಅನ್ನೋ ಶಬ್ದವನ್ನು ನಾನು ಹೇಳಿದೆ, ಕಾಟ ಕೊಡು ಅಂತನ್ನೋ ಒಂದು ಶಬ್ದ ಇದೆ. ಕಾಟ ಅಂದರೆ ತೊಂದರೆ, ರೈಟ್? ಸೊ ಈ ಕಾಟ ಅನ್ನುವಂಥದ್ದು
ಕಾಡು ಅಂತ ಇನ್ನೊಂದು ಶಬ್ದ ಇದೆ. ಈ ಕಾಡು ಅನ್ನೋದಕ್ಕೆ ಕಾಟು ಅಂತಲೇ ಬಳಕೆಯಲ್ಲಿ ಕೆಲವು ಕಡೆ ಆಗಿದೆ, ನಮಗೆಲ್ಲ ಅದು ಗೊತ್ತಿದೆ. ಹಾಗಾದರೆ ಈ ಕಾಟ, ಕೊಡು, ಅಡವಿ ಅನ್ನೋ ಅರ್ಥದ ಕಾಟು, ಇವೆರಡೂ ಏನಾದರೂ ಪರಸ್ಪರ ಸಂಬಂಧ ಇರಬಹುದೇ ಅಂತ ನಾವು ಯೋಚನೆ ಮಾಡಿದಾಗ ಅರ್ಥ ನೆಲೆಯಲ್ಲಿ ಯಾವ ರೀತಿಯಲ್ಲಿ ಒಂದು ಪದ ವಿಸ್ತರಣೆಯನ್ನು ಪಡೆದುಕೊಂಡು ಬರುತ್ತೆ ಅನ್ನುವಂಥದ್ದನ್ನು ಇಲ್ಲಿ ನಾವು ನೋಡ್ಬೋದು. ಒಂದು ಧ್ವನಿ ಬದಲಾವಣೆ, ನಾನು ಈಗಾಗಲೇ ಮಾತಾಡಿದೆ. ಇನ್ನೊಂದು ಪದ ಬದಲಾವಣೆ, ಪದದ ರೂಪದ ಒಂದು ಬದಲಾವಣೆ ಆಗುವಂಥದ್ದು, ಅವೆರಡನ್ನು ನಾನು ಮಾತಾಡಿದೆ. ಅರ್ಥ ಹಂತದಲ್ಲಿ ಆಗುವಂತಹ ಬದಲಾವಣೆಗಳು ಅಂತಂದರೆ ಕಾಡು ಅನ್ನುವಂಥದ್ದು ಕಾಂಪ್ಲೆಕ್ಸಿಟಿಯನ್ನು ಹೇಳುತ್ತೆ. ಕಾಟ ಅನ್ನುವಂಥದ್ದು ತೊಂದರೆ ಕೊಡು ಅನ್ನೋ ಅರ್ಥದ ಕಾಟ ಕೂಡ ಕಾಂಪ್ಲೆಕ್ಸಿಟಿಯನ್ನು ಹೇಳುತ್ತೆ. ಸೊ ಹೀಗೆ ಆ ಅರ್ಥದ ಸಮೀಪ ಸಂಬಂಧಗಳನ್ನು ನಾವು ಗುರುತಿಸುವುದಕ್ಕೆ ಸಾಧ್ಯವಾದರೆ, ಆ ಸಂಬಂಧಗಳನ್ನು ಗುರುತಿಸೋದಕ್ಕೆ ನಮಗೆ ಸಾಧ್ಯವಾಗುತ್ತೆ. ಇನ್ನು ಕೆಲವೊಂದು ಅಂಶಗಳಿರ್ತವೆ. ಈಗ ಇದರಲ್ಲಿ ಏನಾಗುತ್ತೆ ಅಂದರೆ, ಈಗ ಕಟ್ಟಿರುಳು ಅನ್ನೋ ಶಬ್ದ ಇದೆ ನೋಡಿ. ಆ ಕಟ್ಟು ಅನ್ನುವಂಥದ್ದು ಕಡಿದು ಅನ್ನೋ ಶಬ್ದದ ಮೂಲ ರೂಪ. ನಟ್ಟಿರುಳು ಅನ್ನುವಂಥದ್ದಿದೆ, ಅದು ನಡು ಅನ್ನುವುದರ ಹಳೆಯ ರೂಪ. ಮೂಲವೋ ಹಳೆಯದೋ, ಹಳೆಯ ರೂಪವಂತೂ ಹೌದು. ಸೊ ಹಾಗೆ ಅಲ್ಲಿ ಈ ಕಾಡು ಅನ್ನುವಂಥದ್ದು ಕೂಡ ಕಟ್ಟು ಅನ್ನೋ ಶಬ್ದದಲ್ಲಿ ನಮಗೆ ಕಟ್ಟಿರುಳು ಅನ್ನುವಂಥದ್ದು ಕೂಡ ನಮಗೆ ಸಿಗುತ್ತೆ. ಸೊ ಅಂದರೆ ಹೇಗೆ ಮೂಲ ರೂಪಗಳು ಇಂತಹ ಕೆಲವು ಪದ ಪ್ರಯೋಗಗಳಲ್ಲಿ ಉಳ್ಕೊಂಡಿರ್ತವೆ, ಸಮಾಸಗಳಲ್ಲಿ ಇವು ಬಹಳ ಮುಖ್ಯವಾಗಿ ಉಳ್ಕೊಂಡಿರ್ತವೆ, ಅಂಕಿತ ನಾಮಗಳಲ್ಲಿ ಬಹಳ ಮುಖ್ಯವಾಗಿ. ಕಾಟಯ್ಯ ಅನ್ನೋ ಹೆಸರು ಹಾಗೇ ಉಳ್ಕೊಂಡಿದೆ. ಕಟ್ಟಡ ಆಗಿ ಸುಮಾರು 100 ವರ್ಷಗಳಾದರೂ ಕಾಟಯ್ಯ ಹಾಗೆ ಉಳ್ಕೊಂಡಿದೆ ನಮ್ಮಲ್ಲಿ. ಇನ್ನೂ ಕಾಟಯ್ಯನವ್ರ ಅಂತ ಹೆಸರಿಟ್ಕೋತೀವಿ ನಾವು. ಸೊ ಹೀಗೆ ಬಟ್ ಅಂಕಿತನಾಮ ಎಲ್ಲ ಕಡೆ ಬದಲಾಗೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಈ ಅಮ ಅನ್ನುವಂಥದ್ದು, ಅಮ್ಮ ಅಂದರೆ ತಂದೆ ಅನ್ನೋ ಅರ್ಥ ಇತ್ತು ಅಂತ ಹೇಳಿದ್ನಲ್ಲ. ಒಂದು ಕಾಲದಲ್ಲಿ ಅದು ಗಂಡಸರ ಹೆಸರಿನ ಜೊತೆಗೆ ಜೋಗಮ, ಸಂಕಮ ಅಂತ ಅನ್ನೋ, ಅಲ್ಲಮ ಅನ್ನೋದು ಕೂಡ, ಬಟ್ ಅಫ್ಕೋರ್ಸ್ ಅಲ್ಲಮ ಅನ್ನೋ ಹೆಸರು ಇಲ್ಲಿ ತಗೋಬೇಡಿ, ಅದು ಬೇರೆ ಅರೇಬಿಕ್ ಮೂಲದ್ದದು. ಬಟ್ ಸಂಕಮ, ಜೋಗಮ ಮೊದಲಾದ ಶಬ್ದಗಳಲ್ಲಿ ಗಂಡಸರಿಗೆ ಇರುವಂಥದ್ದು ನಮಗೆ ಗೊತ್ತಾಗುತ್ತೆ. ವಿಜಯನಗರದ ಕಾಲದವರೆಗೂ ಗಂಡಸರಲ್ಲಿ ಹೆಸರುಗಳು ಶಾಸನಗಳಲ್ಲಿ ಸಿಗ್ತವೆ. ಬಟ್ ಇವತ್ತದು ಹೆಂಗಸರ ಜೊತೆಗೇನೆ ನೀಲಮ್ಮ, ನಾಗಮ್ಮ, ಅಕ್ಕಮ್ಮ ಅಂತ ಬಂದುಬಿಟ್ಟಿದೆ ನೋಡಿ. ಸೊ ಅಂತಹ ಬದಲಾವಣೆಗಳು ಕೂಡ ಆಗ್ತಿರ್ತವೆ. ಬಟ್ ಇವುಗಳನ್ನು ಕೂಡ ನಾವು ಅಧ್ಯಯನ ಮಾಡಬೇಕು. ನನಗೆ ಮಹಾದೇವಯ್ಯ ಸರ್ ಅವರು ಸಮಯ ಹೇಳಿದರು, ಬಟ್ ಆರಂಭನೂ ತಡವಾಗಿದ್ದರಿಂದ ನಾನು ಸ್ವಲ್ಪ ಮಾತಾಡ್ತಾ ಇದ್ದೀನಿ. ಸರ್ ಒಂದು ಉದಾಹರಣೆಯೊಂದನ್ನು ಹೇಳಿ ನನ್ನ ಮಾತು ನಿಲ್ಲಿಸ್ತೀನಿ. ಒಂದು, ಈಗ ಭಾಷೆಯ ಬದಲಾವಣೆಯ ಜೊತೆಗೆ ಭಾಷೆಯ ಬೆಳವಣಿಗೆಯನ್ನು ಅಧ್ಯಯನ ಮಾಡಿದರೆ ನಮ್ಮ ಸಮಾಜವನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಅನ್ನುವಂಥದ್ದು. ನಾನು ಏನು ಹೇಳ್ತೀನಿ ಅಂದರೆ, ಈಗ ನಮ್ಮ ಸದ್ಯದ ಕರ್ನಾಟಕದ ತಿಳುವಳಿಕೆ ಏನಿದೆಯಲ್ಲ, ಅದು ಸಾಹಿತ್ಯದ ವಿಚಾರದಲ್ಲಿರ್ಬೋದು, ಮತಪಂಥಗಳ ವಿಚಾರದಲ್ಲಿರ್ಬೋದು, ಸಮಾಜದ ವಿಚಾರದಲ್ಲಿರ್ಬೋದು, ನಮಗೀಗ ಒಂದು ತಿಳುವಳಿಕೆ ಇದೆ ನೋಡಿ. ಸುಮ್ಮನೆ ಜನರಲ್ಲಾದ ಒಂದು ನಾಲೆಜ್ ಇದೆ. ನಾಲೆಜ್ ಹೇಗೆ ಬಂತು ಅನ್ನೋದು ನನಗಂತೂ ಆಶ್ಚರ್ಯದಾಯಕವಾಗಿರುವಂಥದ್ದು. ಬಟ್ ಜನರಲ್ ನಾಲೆಜ್ ಇದೆ. ಭಾಷೆಯ ಮೂಲಕ ನೀವೇನಾದರೂ ಈ ರೀತಿ ಕನ್ನಡ ಭಾಷೆ ಇತಿಹಾಸವನ್ನು ಅಧ್ಯಯನ ಮಾಡಿಬಿಟ್ರೆ, ಕನ್ನಡ ಭಾಷೆಯ ಬೆಳವಣಿಗೆಯನ್ನು ನೀವು ಅಧ್ಯಯನ ಮಾಡಿದರೆ, ನಮ್ಮ ಕರ್ನಾಟಕದ ತಿಳುವಳಿಕೆಯಲ್ಲಿ ಸಾಕಷ್ಟು ಏರುಪೇರುಗಳಾಗ್ಬಿಡ್ತವೆ. ಕನ್ನಡ ಸಾಹಿತ್ಯದ ತಿಳುವಳಿಕೆಯಲ್ಲಂತೂ ಸುಮಾರು ಏರುಪೇರುಗಳಾಗ್ಬಿಡ್ತವೆ. ಸುಮ್ಮನೆ ಒಂದು ಉದಾಹರಣೆಯನ್ನು ನಾನು ಕೊಡ್ತೀನಿ. ನಮಗೆಲ್ರಿಗೂ ಗೊತ್ತಿದೆ, ವಚನಗಳನ್ನು ಸಾಮಾನ್ಯವಾಗಿ ಜನರಾಡುವ ಭಾಷೆಯಲ್ಲಿ ಬರೆದ್ರು ಅಂತ ಎಲ್ಲರೂ ಹೇಳ್ತೀವಿ. ಯೂನಿವರ್ಸಿಟಿ ಪ್ರೊಫೆಸರ್ಗಳು ಕೂಡ ಮಾತಾಡ್ತೀವಿ. ವಾಟ್ ಡಸ್ ಇಟ್ ಮೀನ್? ನೋಬಡಿ ನೋಸ್. ಜನರಾಡೋ ಭಾಷೆ ಅಂದರೆ 12ನೇ ಶತಮಾನದಲ್ಲಿ ವಚನ ಬರೆದ್ರು ಅಂತಲೂ ಹೇಳ್ತಾರೆ. 12ನೇ ಶತಮಾನದಲ್ಲಿ ಜನ ಹೇಗೆ ಮಾತಾಡ್ತಿದ್ರು ಅಂತ ಯಾರಾದರೂ ರೆಕಾರ್ಡಿಂಗ್ ಮಾಡಿಟ್ಕೊಂಡಿದ್ದಾರಾ? ಹೌ ಕ್ಯಾನ್ ಬಿ ಸೇ? ಹೇಗೆ ಹೇಳೋಕ್ಕೆ ಸಾಧ್ಯ? ನಮಗೆ ಆಧಾರಗಳಿಲ್ಲದೆ ಹೇಗೆ ನಂಬೋದಕ್ಕೆ ಸಾಧ್ಯ? ಬಟ್ ಸ್ಟಿಲ್ ನಾವು ಅದನ್ನೆಲ್ಲ ಮಾತಾಡ್ತಾ ಇದ್ದೀವಿ. ಸೊ ಒಂದು ಸುಮ್ಮನೆ ಕಂಪ್ಯಾರಿಸನ್ ಮಾಡಿದರೆ ಆ ಕಾಲದಲ್ಲಿ ಹೇಗೆ ಭಾಷೆ ಇತ್ತು ಅಂತ ತಿಳಿದುಕೊಳ್ಳೋದಕ್ಕೆ ನಮಗೆ ಸಾಧ್ಯವಾಗುತ್ತೆ. ಆಮೇಲೆ ಇನ್ನೊಂದಿದೆ, ಅದು ಸಾಮಾನ್ಯರಾಡುವ ಭಾಷೆಗೆ ಸಮೀಪದಲ್ಲಿತ್ತು ಅಂತ ಹೇಳ್ತೀವಿ. ಸಾಮಾನ್ಯ ಆಡೋ ಭಾಷೆ ಅಂತೂ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇವತ್ತು ನಮಗೆ ಸಿಗೋ ವಚನ ಒಂದೇ ಸ್ಟೈಲಲ್ಲಿದೆ, ಒಂದೇ ರೀತಿಯಲ್ಲಿ ಬರೆದಿದೆ, ಒಂದು ಸ್ಟ್ಯಾಂಡರ್ಡ್ ಕನ್ನಡದಲ್ಲೇ ಬರೆದಿದೆ. ಅದು ತುಂಬ ಸ್ಪಷ್ಟವಾಗಿದೆ, ಅದೊಂದು ಸ್ಟ್ಯಾಂಡರ್ಡ್ ಕನ್ನಡ. ಸೊ ನೋಡಿ, ಹಾಗಾದರೆ ನಾವು ಹೇಗೆ ಇದು ಸಾಮಾಜಿಕ ಆಯಾಮವನ್ನು ಪಡೆದುಕೊಳ್ಳುತ್ತೆ ಅಂತಲೂ ಸ್ವಲ್ಪ ಯೋಚನೆ ಮಾಡೋಣ. ಈ ಭಕ್ತ ಅನ್ನೋ ಶಬ್ದವನ್ನು ತೆಗೆದುಕೊಳ್ಳೋಣ. ಭಕ್ತ ಅನ್ನುವಂಥದ್ದು ಅಥವಾ ಭಕ್ತಿ ಯಾವುದಾದ್ರೂ ತಗೊಳ್ಳಿ, ಅದು ಸಂಸ್ಕೃತ ಮೂಲದಿಂದ ಕನ್ನಡಕ್ಕೆ ಬಂದಿರುವಂಥ ಒಂದು ಪದ. ಸೊ ಕನ್ನಡದಲ್ಲಿ ವಿಜಾತಿ ಒತ್ತಕ್ಷರಗಳು ಅಸಹಜ, ಸೊ ಸಜಾತಿ ಒತ್ತಕ್ಷರಗಳು ಸಹಜ. ಹಾಗಾಗಿ ಬೇರೆ ಭಾಷೆಯಿಂದ ತೆಗೆದುಕೊಂಡ ಪದಗಳಲ್ಲಿ ನಾವು ಒತ್ತಕ್ಷರವನ್ನು ಒಡಿತೀವಿ. ಅದಕ್ಕೆ ನಮಗೆ ಈ ಸ್ಕೂಲ್ ಆಗುತ್ತೆ. ಸೊ ಈ ರೀತಿಯಲ್ಲಿ ಭಕ್ತ ಅನ್ನುವಂಥದ್ದನ್ನು ಕನ್ನಡದ ರಚನೆಗೆ ತಕ್ಕ ಹಾಗೆ ಬಕುತ ಅಂತ ಹೊಡೆದ್ಕೋಬೇಕು.
ಈಗಲೂ ನಮ್ಮೆಲ್ಲರ ಮನೆಯಲ್ಲಿ ನಮ್ಮ ತಂದೆ ತಾಯಿ ಅಥವಾ ಅಕ್ಕಪಕ್ಕದ ಮನೆಯವರು ಬಕುತಾ ಬಗುತಾ ಬಗುತಿ ಅಂತಲೇ ಮಾತಾಡ್ತಾ ಇದ್ದಾರೆ. ಬಟ್ ನಾವು ಸಾಲಿ ಕಲ್ತ್ಬಿಟ್ಟು ಬಗುತಿ ಅಂತಂದರೆ ಒಂಥರ ಏನೇನೋ ಹೊರಗಿಟ್ಟು ಮಾತಾಡ್ತಾ ಇದ್ವಿ. ವಿ ಡೋಂಟ್ ನೋ ವೈ. ಸೊ ಬಗುತಿ ಅನ್ನುವಂಥದ್ದು ಕನ್ನಡ ರಚನೆಗೆ ಅತ್ಯಂತ ಸಹಜವಾದ ಪದ. ಬಕುತಿ ಅಥವಾ ಅದು ಗ ಆಗುತ್ತೆ ಅಂತ ಹೇಳಿದ್ನಲ್ಲ, ಆ ಪ್ರಕ್ರಿಯೆಯಲ್ಲಿ ಅದು ಬಗುತಿ ಅಂತ ಆಗುತ್ತೆ. ಆದರೆ ಇವತ್ತಿನ ಸ್ಟ್ಯಾಂಡರ್ಡ್ ಕನ್ನಡದಲ್ಲಿ ಭಕ್ತಿ ಅನ್ನೋದನ್ನು ಮಾತ್ರ ಒಪ್ಪಿತ ರೂಪವಾಗಿ ಬಳಸ್ತಾ ಇದ್ದೀವಿ. ಯಾಕೆ? ಯಾವ ಸಮುದಾಯವನ್ನು, ಯಾವ ತಲೆಮಾರನ್ನು ನೀವು ಹೊರಗಡೆ ಇಡುವುದಕ್ಕೋಸ್ಕರ ಶಿಷ್ಟ ಕನ್ನಡದಲ್ಲಿ ಬಕುತಿ ಅನ್ನೋ ರೂಪಗಳನ್ನು ಒಪ್ಪಲಾರದ ರೂಪಗಳಾಗಿ ಹೊರಗಡೆ ಇಟ್ಟಿದ್ದೀರಿ, ಮತ್ತು ಯಾವ ಕಾರಣಕ್ಕೆ ಭಕ್ತಿ ಅನ್ನೋದನ್ನು ಒಳಗಡೆ ಒಪ್ಪಿಕೊಂಡ ರೂಪವಾಗಿ ಪರಿಗಣಿಸಿದ್ದೀವಿ? ವಚನಕ್ಕೆ ಮತ್ತೆ ಬರೋದಾದರೆ, ಜನರಾಡುವ ಭಾಷೆ, ಜನರಿಗೆ ಸಮೀಪದ ಭಾಷೆ ಅನ್ನೋದಾದರೆ ಭಕ್ತ ಬಳಕೆ ಆಗಬೇಕು, ಬಕುತ ಬಳಕೆ ಆಗಬೇಕು? ನಾವು ಯೋಚನೆ ಮಾಡೋದೇ ಅವಶ್ಯಕತೆ ಇಲ್ಲ, ಬಕುತ ಬಳಕೆ ಆಗಬೇಕು. ಯಾಕೆಂದರೆ ಜನರಾಡುವ ಭಾಷೆ, ಕನ್ನಡದ ಸಹಜ ರಚನೆ. ಆಮೇಲೆ ವಚನಗಳನ್ನು ನಾವು ಸಂಸ್ಕೃತದ ವಿರುದ್ಧವೂ ಅಂತಲೂ ಮಾತಾಡ್ತಾ ಇದ್ದೀವಿ. ಹಾಗಾದರೆ ಅದು ಬಕುತ ಅಂತಲೇ ಬಳಸಬೇಕು, ಭಕ್ತ ಅಂತ ಬಳಸಬಾರ್ದು. ಬಟ್ ನಿಮಗೆಲ್ಲ ವಚನ ಸಂಚಯ ಫ್ರೀ ಅವೈಲೇಬಲ್ ಇದೆ ಆನ್ಲೈನ್ನಲ್ಲಿ. ದಯವಿಟ್ಟು ಅದರಲ್ಲಿ ಭಕ್ತ ಅನ್ನೋ ಶಬ್ದ ಎಷ್ಟು ಬಾರಿ ಬಳಕೆಯಾಗಿದೆ ಅಂತ ಹುಡುಕಿ, ಬಕುತ ಅನ್ನೋ ಶಬ್ದ ಎಷ್ಟು ಬಾರಿ ಬಳಕೆಯಾಗಿದೆ ಅಂತ ಹುಡುಕಿ. ನಿಮ್ಮ ಈ ಬೆರಳುಗಳು ಕೂಡ ಸಾಕಾಗ್ತವೆ ಬಕುತ ಅನ್ನೋ ಶಬ್ದವನ್ನು ಹುಡುಕೋದಕ್ಕೆ. ಬಟ್ ಭಕ್ತ ಅನ್ನೋದು ಸಾವಿರಾರು ಬಾರಿ ಬಳಕೆಲ್ಲ ಇದೆ. ಸುಮ್ಮನೆ ಯೋಚನೆ ಮಾಡೋಣ ಕುತೂಹಲಕ್ಕೆ. ದಾಸ ಸಂಚಯ ಕೂಡ ನಿಮಗೆ ಸಿಗುತ್ತೆ, ಆದರೂ ಫ್ರೀ ಇದೆ. ಅಲ್ಲಿ ಹೇಗೆ ಈ ಪದ ಬಳಕೆಯಲ್ಲಿದೆ ಅಂತ ನೋಡಿ. ಕೀರ್ತನೆಗಳನ್ನು ನಾವು ಸಮಾಜದ ಪರ ಅಂತ ಅಂದ್ಕೊಳ್ತಾ ಇಲ್ಲ, ಅದನ್ನು ಎಲೈಟ್ ಅಂತಲೇ ಹೆಚ್ಚು ಜನ ಓದ್ತೀವಿ ನಾವು ಈಗಲೂ ಕೂಡ. ಬಟ್ ಅವು ಬಳಕೆಯಲ್ಲಿದ್ದರೂ ಕೂಡ ಎಲೈಟು, ಮಠದವುಗಳು, ಮೇಲುವೆ ಶ್ರೀಮಂತರು ಅಂತ ಹೇಳ್ತೀವಿ. ಅಲ್ಲಿ ಬಕುತ ಅನ್ನೋ ರೂಪ ಬರುತ್ತೆ. ವೆರಿ ಇಂಟ್ರೆಸ್ಟಿಂಗ್ಲಿ, ಪುರಂದರ ತನ್ನ ಆರಾಧ್ಯ ದೇವನಾದ ವಿಷ್ಣುವಿನ ಹೆಂಡತಿಯ ಹೆಸರನ್ನೇ ಒಡೆದು ಬಿಡ್ತಾನೆ, ಲಕುಮಿ ಅಂತ ಕರೆದು ಬಿಡ್ತಾನೆ. ಸೊ ನಾವೀಗ ಸಾಹಿತ್ಯ ಮತ್ತು ಅದರ ಸಾಮಾಜಿಕತೆ ಇಟ್ಕೊಂಡು ನೋಡಬೇಕಾದ್ರೆ ಹೇಗೆ ನೋಡಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಆಮೇಲೆ ಜನರಲ್ಲಾಗಿ ಎಲ್ಲರೂ ಮಾತಾಡ್ತಾರೆ ನೋಡಿ. ಅಫ್ಕೋರ್ಸ್ ಎ ಕೆ ರಾಮಾನುಜನ್ ಅವರ ಆರ್ಟಿಕಲ್ ಹಿಂದೆ ಇದೆ ಅವ್ರಿಗೆ, ಬಟ್ ಸ್ಟಿಲ್ ನಮ್ಮ ದೇವರುಗಳಿಗೆ ವಚನಕಾರರು ಕನ್ನಡ ಕಲಿಸ್ಕೊಟ್ರು ಅಂತ. ಹಾಗಾದರೆ ವಚನಕಾರರಿಗಿಂತ ಮುಂಚೆ ಕನ್ನಡ ಬಾರದಿರುವ ನಮ್ಮ ದೇವರುಗಳು ಯಾರಿದ್ದರು? ಅಥವಾ ಸಂಸ್ಕೃತ ಗೊತ್ತಿದ್ದ ನಮ್ಮ ದೇವರುಗಳು ಯಾರಿದ್ದರು? ಕನ್ನಡ ಬರದೇ ಇರೋ ದೇವರುಗಳನ್ನು ಯಾಕೆ ನೀವು ಕನ್ನಡ ಕಲಿಸೋ ಅವಶ್ಯಕತೆ ಇತ್ತು? ನೋಡಿ ಹೇಗೆ ಬರುತ್ತೆ. ನಮ್ಮ ಸಾಮಾಜಿಕತೆಯನ್ನು ನಾವು ಹೇಗೆ ಪ್ರಶ್ನೆ ಮಾಡ್ತಾ ಹೋಗಬೇಕು. ಆ ಕೆಲಸವನ್ನು ಜೈನರು ಅದಾಗಲೇ ಮಾಡಿದ್ರು. ಅದರ ಮುಂದುವರಿಕೆಯನ್ನು ವಚನಕಾರರು ಮಾಡ್ತಾರೆ. ನಮ್ಗೆ ಗೊತ್ತಿದೆ ಹೇಗೆ ಕನ್ನಡವನ್ನು ನೋಡಿದರು ಅಂತ. ಕವಿರಾಜ ಮಾರ್ಗದ ಬಗ್ಗೆ ತುಂಬ ದೊಡ್ಡ ಪ್ರಮಾಣದಲ್ಲಿ ನಾವು ಮಾತಾಡ್ತೀವಿ. ಅಲ್ಲಿಯ ಬಳಕೆಗಳನ್ನು ನಾವು ನೋಡಿದ್ರೆ ಕವಿರಾಜ ಮಾರ್ಗ ಕನ್ನಡವನ್ನು ಕಟ್ಟಿತೋ, ಕನ್ನಡವನ್ನು ಒಡಿತೋ ಅನ್ನೋ ಅನುಮಾನಕ್ಕೂ ಕೂಡ ಅವಕಾಶವನ್ನು ನಾವು ಐತಿಹಾಸಿಕ ಭಾಷಾ ವಿಜ್ಞಾನವನ್ನು ಅಧ್ಯಯನ ಮಾಡೋದ್ರ ಮೂಲಕ ತಂದುಕೊಳ್ತೀವಿ. ಅದಕ್ಕೆ ಅಫ್ಕೋರ್ಸ್ ಬೇರೆ ಬೇರೆ ಆಕಾರಗಳು ಪೂರಕವಾಗಿ ನಾವು ಬಳಸ್ಕೋಬೇಕಾಗುತ್ತೆ. ಸೊ ಹೀಗೆ ಬಹುಶಃ ನಾನು ಕೆಲವು ಅಂಶಗಳನ್ನು ಮಾತ್ರ ಇಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಸಾಧ್ಯವಾಯಿತು ಅಂತ ಅನಿಸುತ್ತೆ. ಭಾಷೆ ಬೆಳವಣಿಗೆಯನ್ನು ಅಧ್ಯಯನ ಮಾಡುವಾಗ ಇನ್ನೊಂದು ಮುಖ್ಯವಾದ ಅಂಶ ಕ್ರಿಯಾಪದಗಳ ರಚನೆಯನ್ನು ಗಮನದಲ್ಲಿಟ್ಕೊಳ್ತೀವಿ. ಕ್ರಿಯಾಪದಗಳು ಈಗ ನೋಡು ಅನ್ನೋ ಒಂದು ಕ್ರಿಯಾಪದವನ್ನು ತೆಗೆದುಕೊಳ್ಳೋದಾದರೆ ಅದರಲ್ಲಿ ನೋ ಒಂದು ಅಕ್ಷರ, ಡು ಇನ್ನೊಂದು ಅಕ್ಷರ. ಈ ಡು ಇದೆಯಲ್ಲ ಅದು ಮುಕ್ತ, ಎಸ್ ಮ್ಯಾಕ್ಸಿಮಮ್ ಬದಲಾವಣೆ ಆಗಬಹುದು. ಆದರೆ ನೋ ಅನ್ನೋದು ಸಾಮಾನ್ಯವಾಗಿ ಹೆಚ್ಚಿನ ಬದಲಾವಣೆಗೆ ಒಳಗಾಗದೆ ಉಳಿದುಕೊಂಡು ಬರುತ್ತೆ. ಸೊ ಹಾಗಾಗಿ ನಮಗೆ ಕ್ರಿಯಾಪದವನ್ನೇ ಆಧಾರವಾಗಿಟ್ಟುಕೊಂಡು ಭಾಷೆಯ ಕಾಲವನ್ನು ಅಂದಾಜು ಮಾಡುವಂಥ ಒಂದು ಪ್ರಕ್ರಿಯೆ ಐತಿಹಾಸಿಕ ಭಾಷಾ ವಿಜ್ಞಾನದಲ್ಲಿ ನಾವು ನೋಡ್ತೀವಿ. ಸೊ ಹಾಗೆ ಧಾತು ಅನ್ನುವಂಥದ್ದು ಏನಿದೆಯಲ್ಲ ಅದನ್ನು ನಾವು ನೋಡ್ತೀವಿ. ಹಾಗೆಯೇ ದ್ರಾವಿಡ ಭಾಷಾ ಪದೋತ್ಪತ್ತಿ ಕೋಶ ನಿಮಗೆಲ್ಲ ಗೊತ್ತಿರ್ಬೋದು. ಪದದ ರೂಟನ್ನು, ಧಾತುವನ್ನು ಹುಡುಕುವ ಪ್ರಯತ್ನವನ್ನು ನಾವು ಮಾಡ್ತೀವಿ. ಧಾತು ಸಿಕ್ತು ಅಂತಂದರೆ ಆ ಧಾತುವಿನಿಂದ ಯಾವ್ಯಾವ ಪದಗಳು, ಯಾವ್ಯಾವ ಅರ್ಥಗಳು, ಯಾವ್ಯಾವ ರೀತಿಯಲ್ಲಿ, ಯಾವ್ಯಾವ ಕಾಲದಲ್ಲಿ ಬೆಳೆದು ಬಂದು ಅನ್ನುವಂಥದ್ದನ್ನು ನಮಗೆ ತಿಳಿದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಸೊ ಹೀಗೆ ಐತಿಹಾಸಿಕ ಮತ್ತು ಭಾಷಾ ವಿಜ್ಞಾನದಲ್ಲಿ ಈ ವಿವಿಧ ರೀತಿಯ ಅಧ್ಯಯನಗಳು, ವಿವಿಧ ರೀತಿಯ ಕೆಲಸಗಳನ್ನು ನಾವು ಮಾಡ್ತೀವಿ. ಅದಕ್ಕೆ ಪೂರಕವಾಗಿ ಇತ್ತೀಚೆಗೆ ತುಂಬ ಸೈಂಟಿಫಿಕ್ ಆಗಿರುವಂಥ ಅಧ್ಯಯನಗಳು ಬೆಳೆದಿವೆ. ನಾವು ಅಸ್ಥಿಪಂಜರಗಳನ್ನೆಲ್ಲ ಇಟ್ಕೊಂಡು ಅಧ್ಯಯನ ಮಾಡುವ ಜೆನೆಟಿಕ್ಸ್ನವರಿಗೆ
ಪೂರಕವಾದ ಸಂಶೋಧನೆಗಳನ್ನು ಭಾಷಾ ವಿಜ್ಞಾನಿಗಳು ಮಾಡ್ತಾ ಇದ್ದಾರೆ. ಆಂಥ್ರಪಾಲಜಿ ಅವರಿಗೆ, ಇವನ್ ಫಿಸಿಕ್ಸ್ನವ್ರಿಗೆ, ದೇಹ ರಚನೆಯನ್ನು ಅಧ್ಯಯನ ಮಾಡುವಂಥವ್ರಿಗೆ. ಸೊ ಹೀಗೆ ಸಾಕಷ್ಟು ಜ್ಞಾನಶಾಖೆಗಳ ಜೊತೆಗೆ ಐತಿಹಾಸಿಕ ಭಾಷಾ ವಿಜ್ಞಾನ ಇವತ್ತು ಸಂಬಂಧವನ್ನು, ಸಂಪರ್ಕವನ್ನು ಇಟ್ಕೊಂಡಿದೆ. ಯಾಕೆ ಒಂದು ಭಾಷೆಯಲ್ಲಿ ಇಂತಹ ಪದಕೋಶ, ಇಂತಹ ವಲಯದ ಪದಗಳು ಜಾಸ್ತಿ ಇವೆ, ಇಂತಹ ಪದಗಳು ಕಡಿಮೆ ಇವೆ ಅಂತ ಹೇಳೋದಕ್ಕೆ ಪರಿಸರ ಅಧ್ಯಯನ ಮಾಡೋರಿಗೆ ನಮ್ಮ ಭಾಷಾ ಅಧ್ಯಯನದಿಂದ ತುಂಬ ಸಹಾಯ ಆಗುತ್ತೆ. ಸೊ ಹೀಗೆ ಎಂಡ್ಲೆಸ್ ಇವುಗಳ ಐತಿಹಾಸಿಕ ಭಾಷಾ ವಿಜ್ಞಾನದ ಉಪಯೋಗಗಳು ತುಂಬ ಇವೆ ಅಂತ ಹೇಳ್ತೇನೆ. ನಾನಿಲ್ಲಿ ಮಾತನ್ನು ನಿಲ್ಲಿಸ್ತೀನಿ. ಏನಾದರೂ ಮಾತುಕತೆ ಇದ್ದರೆ, ಪ್ರಶ್ನೋತ್ತರಗಳಿದ್ದರೆ, ಐ ವಿಲ್ ಬಿ ಹ್ಯಾಪಿ ಟು ಪಾರ್ಟಿಸಿಪೇಟ್. ತುಂಬ ಖುಷಿಯಿಂದ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಇನ್ನಷ್ಟು ಸಮಯದವರೆಗೆ. ಸರ್, ಚಾರಿತ್ರಿಕ ಮತ್ತು ತೌಲನಿಕ ಭಾಷಾ ವಿಜ್ಞಾನ ಸಂಶೋಧನೆ ಎಂಬ ವಿಷಯವನ್ನು ಕುರಿತು ಕನ್ನಡ ಪರಿಸರವನ್ನು ಕೇಂದ್ರದಲ್ಲಿಟ್ಟುಕೊಂಡು ಅರಿವಿನ ಬೆಳವಣಿಗೆಯ ಭಾಗವಾಗಿ ಅತ್ಯಂತ ಅರ್ಥಪೂರ್ಣವಾದ, ವಿಸ್ತಾರವಾದ ಮಾಹಿತಿಯೊಂದಿಗೆ ಉಪನ್ಯಾಸ ನೀಡಿದ ಡಾಕ್ಟರ್ ಬಸವರಾಜ್ ಕೋಳಗುಂಟಿ ಸರ್ ಇವರಿಗೆ ಧನ್ಯವಾದಗಳು. ಈ ಉಪನ್ಯಾಸ ಕುರಿತು ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಬಹುದು. ಚಾಟ್ ಬಾಕ್ಸಲ್ಲಿ ಏನಾದರೂ ಬರೆದಿದ್ದೀರಾ? ಚಾಟ್ ಬಾಕ್ಸಲ್ಲಿ ಏನೇನೋ ಸರ್. ಎಸ್ ಸರ್. ಸರ್, ಎಸ್ ಸರ್, ಹೇಳಿ.